ನನ್ನ ತಾಯಿ ಹಿಡ್ದವ ರೇಣುಕಾ ಎಲ್ಲಮ್ಮ. ತಾಯಿ ಅಲ್ಲವ, ನಿನ್ನ ಸೇವೆ ಮಾಡಕತ್ತಿ ನನಗೂ ಚಲೋನಾಗೈತಿ. ಅದಕ್ಕೆ ನಿನ್ನ ದರ್ಶನಕ್ಕಂತ ಗುಡಿಗೆ ಬಂದಿನವ. ನನಗೆ ವರುಣ್ ನೀಡವ, ವರುಣ್ ನೀಡ. ಕರ್ಣ ದೇವತೆ ಕಣ್ಣ ತೆರೆಯ ಕರಿಯಲ್ಲ, ಯನ ಕರ್ಣ ದೇವತೆ ಕಣ್ಣ ತೆರೆಯ ಕರಿಯಲ್ಲ. ನಿನ ಜಕಾತಿ ಕಾಲಗ ಜಾತ್ರೆ ಸುಮಾರದಿತಲ್ಲ, ನಿನ ಜಕಾತಿ ಕಾಲಗ ಜಾತ್ರೆ ಸುಮಾರದಿತಲ್ಲ. ಎಂಟು ತಿನ ಕೊಲಾರಿ ಉದುವಂತ ಒಡದಾರಲ್ಲ, ಎಂಟು ತಿನ ಕೊಲಾರಿ ಉದುವಂತ ಒಡದಾರಲ್ಲ. ಬಾಗಲ ಬರಮನ ದಾಟಿ ಹೋಗು ಕಮಿಲ್ಲ, ಬಾಗಲ ಬರಮನ ದಾಟಿ ಹೋಗು ಕಮಿಲ್ಲ. ಆ ಕಂದರಾಮಣ ಹಿಂದ ಹಾಸಿ ಹೊಡೆದರಲ್ಲ, ಆ ಬಾಲರಾಮಣ ಹಿಂದ ಹಾಸಿ ಹೊಡೆದರಲ್ಲ. ಬಂದಂತ ಜಾತರೆಲ್ಲ ಜಡತಿತ್ತು ಹೋತಾರೆಲ್ಲ, ಬಂದಂತ ಜಾತರೆ ಜಡತಿತ್ತು ಹೋತಾರೆಲ್ಲ. ಬಂದಂತ ಜಾತರೆಲ್ಲ ಜಡತಿತ್ತು ಹೋತಾರೆಲ್ಲ, ಬಂದಂತ ಜಾತರೆ ಜಡತಿತ್ತು ಹೋತಾರೆಲ್ಲ. ಯನ ಜಾತ್ರೆ ಕೂಡಿತ ಜೋಗಳ ಬಾವಿಯ ಬಲಕ, ಯನ ಜಾತ್ರೆ ಕೂಡಿತ ಜೋಗಳ ಬಾವಿಯ ಬಲಕ. ದೊಡ್ಡೊಗದ ಜಳಕ ಮಾಡ್ತಾರ ಕರ್ಮ ಕಳಿಯುವುದಕ್ಕ, ದೊಡ್ಡೊಗದ ಜಳಕ ಮಾಡ್ತಾರ ಕರ್ಮ ಕಳಿಯುವುದಕ್ಕ. 18 ಜಾತಿ ಬಳಕೆ ಒಂದ ಬಾವ್ಯಾಗ, 18 ಜಾತಿ ಬಳಕೆ ಒಂದ ಬಾವ್ಯಾಗ. ಅವರ ಶೀಲ ನಿಲ್ಲದ ಜಳಕ ಮಾಡ್ಯಾರೋ ಅದರಾಗ, ಅವರ ಶೀಲ ನಿಲ್ಲದ ಜಳಕ ಮಾಡ್ಯಾರ ಅದರಾಗ. ಅವರ ಶೀಲ ನಿಲ್ಲದ ಜಳಕ ಮಾಡ್ಯಾರೋ ಅದರಾಗ, ಅವರ ಶೀಲ ನಿಲ್ಲದ ಜಳಕ ಮಾಡ್ಯಾರ ಅದರಾಗ. ಆ ಬಾಗಲಾನ ಕೂಸಿಗೆ ಎರಡ ಬೀಲ, ಬಾಗಲಾನ ಕೂಸಿಗೆ ಎರಡ ಬೀಲ. ಕೊಟ್ಟ ಹೋಗರಿ ಅಂತ ರಾಣ್ಯದ ಪಟ್ಟೇನ, ಕೊಟ್ಟ ಹೋಗರಿ ಅಂತ. 7 ಮಂದಿ ಸಾಯಿಬರಲ್ಲೇ ಕೂಡೆ, 7 ಮಂದಿ ಸಾಯಿಬರಲ್ಲೇ ಕೂಡೆ. ಮುಳುಗೊಳೆ ಕಳಿಸಿ ಬಿಟ್ಟಾರೋ ಬಯಲು ಮಾಡೇನ, ಮುಳುಗೊಳೆ ಕಳಿಸಿ ಬಿಟ್ಟಾರೋ ಬಯಲು ಮಾಡೇನ. ಮುಳುಗೊಳೆ ಕಳಿಸಿ ಬಿಟ್ಟಾರೋ ಬಯಲು ಮಾಡೇ, ಮುಳುಗೊಳೆ ಕಳಿಸಿ ಬಿಟ್ಟಾರೋ ಬಯಲು ಮಾಡೇ. ಚಂದ ನೋಡಿ ಕಡ್ಸ್ಯಾರೋ ಬಂಗಲಿಗೋಳೆ, ಚಂದ ಮಾಡಿ ಕಡ್ಸ್ಯಾರ ಬಂಗಲಿಗೋಳೆ. ಚಂದ ನೋಡಿ ಕಡ್ಸ್ಯಾರೋ ಬಂಗಲಿಗೋಳೆ, ಮಾಡಿ ಕಡ್ಸ್ಯಾರ ಬಂಗರಗೋಳೆ.
ಅಕ್ಕಯ್ಯ ಜೋಗ್ ಬಾ. ತಾಯಿ ಅಲ್ಲವ ಭಕ್ತರ್ನ ಎಲ್ಲಾರನು ಚಲೋ ಇಡುವ. ಆಯ್ತವ ಎಲ್ಲ ಚಲೋ ಮಾಡ್ತಾವ. ಅಕ್ಕಿ ಮ್ಯಾಲ ಭಕ್ತಿ ಇಟ್ಕೊಂಡ್ ಹೋಗ್ರಿ. ಹೋಗಿ ಬರ್ತಾನೆವ. ಅಕ್ಕಯ್ಯ ಜೋಗ್ ಬಾ ಬಾ ತಂಗಿ. ಆರಾಮದ್ರಿವ? ಎಲ್ಲ ಮಾಯಿ ಭಕ್ತಿ ಮಾಡ್ರಿ. ಅಕ್ಕಯ್ಯ ಜೋಗ್ ಬಾ. ಯಾರದ್ರಿವ? ಬರ ನೀಡು. ತಾಯಿ ಎಲ್ಲವ ಎಲ್ಲಾರ್ಗು ಒಳ್ಳೇದ್ ಮಾಡುವ, ಚಲೋ ಮಾಡು. ಬರ್ಲೆ ಅಕ್ಕಯ್ಯ ಜೋಗ್ ಬಾ. ಎಲ್ಲಾರು ಆರಾಮದ್ರಿವ? ಆಯ್ತವ ಹೋಗಿ ಬರ್ಲೆ. ಪೂಜಾ, ಪೂಜಾ, ನಿನ್ನ ಕೊಳಗಿನ ಬಂಗಾರ ಎಲ್ಲೈತಿ? ಬಂಗಾರ ಐತೈತಿ, ಅದನ್ನೇನ್ ದಿನ ಹಾಕೊಳ್ಳೋದಿರ್ತೈತೇನ್ರಿ? ಅಲ್ಲ ಗೌಡನ್ ಹೆಂತಾಗಿ ಕೊಳ ತುಂಬಾ ಬಂಗಾರ ಹಾಕೋದ್ ಬಿಟ್ಟ ಇದೇನ್ ಬಂಡ ಹಚ್ಕೊಂಡ್ ಬಂದದಿ? ಬಂಗಾರ ಇದು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ದೇವ್ರ ಪ್ರಸಾದ ಐತ್ರಿ ಅದ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀ ಬಂಡಾರ ಹಚ್ಕೊತ ಬಿಡ್ತದ ನಂಗೆ ಸಂಬಂಧ ಇಲ್ಲ. ಆದ್ರ ಕೊಳಾಗ ಬಂಗಾರ ಹಾಕೊಂಡ ಬರ್ಬೇಕು ನೀ ಹೊರಗ. ದೇವ್ರ ಕೊಟ್ಟು ಮರ್ತಾನ ಅಂತ ಹೇಳಿ ಅದನ್ನ ಆಡಂಬರದಿಂದ ಹಾಕೊಂಡು ಎಲ್ಲಾ ತೋರ್ಸಿದಿರ್ತೈತೇನ್ರಿ? ಯಾ ದೇವ್ರ ಏನ್ ದೇವ್ರ ಹೆಂಗ್ ಕೊಡ್ತಾನು? ನಮ್ ಹಿರಿಯರು ಕಷ್ಟಪಟ್ಟು ದುಡ್ದಾರ ಅಂತೇಳಿ ಇವತ್ತು ಆಸ್ತಿ ನಮ್ಗೆ ಐತಿ. ನಾವು ಕಷ್ಟಪಟ್ಟಾಗಿ ಆಸ್ತಿ ಉಸುರು ಹೊಂಟಿದೀವಿ. ಏನ್ ದೇವ್ರ ನಿನ್ ದೇವ್ರ ಬಂದು ದುಡ್ಡು ಕೊಡ್ತಾನ ನಮ್ಗೆ ಇಲ್ಲಿ ಏನ್ರಿ? ಆದ್ರ ಅದೆಲ್ಲ ದೇವ್ರ ತಿನ್ರಿ ಏನು ಇಲ್ಲ. ಏನ ಇಲ್ಲಿ ದುಡಿದು ತಿನ್ನೋದು ಅದ. ನಾನೇ ಒಪ್ಕೋತೀನಿ, ದುಡಿಲಾರ್ದೇನೆ ಹೊಟ್ಟೆ ತುಂಬಂಗಿಲ್ಲ. ಆದ್ರ ಹಂಗಂತ ಹೇಳಿ ಆ ದೇವ್ರ ಇಚ್ಛೆ ಇರ್ಲಾರ್ದೇನೆ ಒಂದು ಹುಲ್ ಕಡ್ಡಿನೂ ಅಳಗಾಡಂಗಿಲ್ಲ. ಯಾಕೆಷ್ಟು ಕಿಗ್ಗಳಾಗಿ ಮಾತಾಡ್ತೀರಿ? ನೀವ್ ನಂಬಿಲ್ಲ ಅಂದ್ರ ನಂಬೋರಿಗಾರ ಅಡ್ಡಿ ಮಾಡ್ಬೇಡ್ರಿ. ನಾ ಭಕ್ತಿಲೇ ಬಂಡಾರ ಹಚ್ಕೊಂಡ್ರ ನೀವು ಹಿಂಗ ಕನಿಷ್ಠವಾಗಿ ಮಾತಾಡೋದು ಚಲೋ ಅಲ್ಲ. ಯಾ ದೇವ್ರಿಲ್ಲ ದೇವ್ರು ಇಲ್ಲ, ನಾವ ದುಡಿಬೇಕು, ನಾವ ಮಾಡ್ಬೇಕ. ಅದೇನ್ ಹೇಳ್ತೀನಿ ನನಗ ಅಷ್ಟು ಕೇಳುವಾಗ ಮಾತಾಡ್ಬೇಕ. ಹೋಗು ಮೊದಲ ಬಗಾರ ಹಾಕೊಂಬರ ಹೋಗ. ಇಡೀ ಹೋಗ ಪಟ್ಟ ಹೋಗ. ನನಗೆ ಇದು ನೋಡಕ್ ಆಗತ್ ನಿನ್ನ. ನಾನು ಏತ್ ಬರೀ 24 ತಾಸು ಬರೀ ದೇವ್ರ ದೇವ್ರ ಅಂತಾಳ. ಏನ್ ದೇವ್ರ ಬಂದು ಊಟಕ್ಕೆ ಹಾಕ್ತಾನೆ ಇಲ್ಲಿ? ನಾವು ದುಡಿಬೇಕು, ನಾವು ದುಡ್ದಾಗನ ಎಲ್ಲ ಅನ್ನ ಸಿಗೋದು ಎಲ್ಲಾನು ಸಿಗೋದು. 4 ದುಡ್ಡು ಇದ್ರನ ಇಲ್ಲಿ ಸಮಾಜದಾಗ ಬೆಲೆ ಸಿಗ್ತೈತಿ. ಅದನ್ನ ಬಿಟ್ಟ ದೇವ್ರ ಅಂದ್ರೆ ದೇವ್ರ ಬಂದು ನಮ್ಗೆ ಮರ್ಯಾದೆ ಕೊಡ್ತಾನೆ. ಮಾತಾಡ್ತಾಳೆ. ಆಯ್ತವಾ ಓನ್ಯಾಗ ಎಲ್ಲ ಮನಿ ತಗೊಂಬನ್ನಿ. ಇನ್ನ ಸಾವುಕಾರ ಮನೆಗೆ ಹೋಗಿ ಅದೊಂದು ಮನಿ ತಗೊಂಡ ಮುಂದೆ ಹೋದ್ರಾತ. ಹಾ, ಇದು ಗೌಡನ್ ಹೆಂಡತಿ ಅಂದ್ರ ಹಿಂಗ ಕೊಳ ಬಂಗಾರ ಹಾಕೊಂಡ್ ಬಂದ್ರನ ಗೌಡನ್ ಹೆಂಡತಿ ಗುರ್ತಿಸ್ತಾರ. ನೀನು ಎಲ್ಲಾರ್ಗತ್ತೆ ತೆಗೆದಿಟ್ಟು ಬಂದೈತಿಕೋ ಗೌಡನ್ ಹೆಂಡತಿ ನಂಗಿಲ್ಲ. ನಿನಗೆ ಯಾರೋ ಅದ ಕೆಲಸ ಮಾಡಕ ತಕೋತಾರ. ಆ ದೇವ್ರ ಪುಣ್ಯದಿಂದ ಅವನ ಆಶೀರ್ವಾದದಿಂದ ಮನ್ಯಾಗ ಆಸ್ತಿ ಅಂತಸ್ತ ಎಲ್ಲಾ ಐತಿ. ಆದ್ರ ಹಂಗಂತ ಹೇಳಿ ಇದನ್ನೆಲ್ಲಾ ಹಾಕೊಂಡು ದಿನ ನಮ್ಗ ನಾವ್ ಶ್ರೀಮಂತರದಿವತ್ ತೋರ್ಸ್ಕೊತ ಅಡ್ಡಾಡೋದ್ ಇರಂಗಿಲ್ರಿ. ಅದ್ರ ಬದಲು ಬೇಕಾದವ್ರಿಗೆ ಬಡವ್ರಿಗೆ ದಾನ ಧರ್ಮ ಮಾಡಿದ್ರ ಪುಣ್ಯ ಬರ್ತೈತಿ. ಇದನ್ನೆಲ್ಲಾ ಹಾಕೊಂಡ್ ತಿರ್ಗಾಡೋದ್ರಿಂದ ಏನ್ ಆಗೋದೈತಿ? ಬಡು ಅಂತ ಏನ್ ಹಚ್ಚಿದಿ ನೋಡು. ಅವ್ರು ಬಡ್ರಾಗಿದ್ದಕ್ಕ ನಾವ್ ಸಾಕಾರನು ಬಿರುದು ಬರ್ತೈತಿ. ಅವ್ರನ್ನ ಯಾವನತ್ತು ರೊಕ್ಕ ಕೊಟ್ಟ ನಾಯಿತೆ ದುಡ್ಯಾಕ್ ಹಚ್ಕೋದು ದುಡಿಸ್ಕೋದು ಅವ್ರನ್ನ ಅಂದಾಗ ನಾವು ಸಾಕಾರ ಮರ್ಯಾಕ್ ಸಾಧ್ಯತೆ ಇಲ್ಲಿ. ಇದನ್ನ ನೀ ತಿಳ್ಕೊ. ಎಲ್ಲ ಬರೋಬರಿ ಐತಿ. ಬಂಗಾರ ಹಾಕೊಂಡಿದಿ ಬಾಳ ಚಂದ ಕಾಣತ್ತಿದಿ. ಆದ್ರೆ ಇದೆಲ್ಲದ್ರ ಮುಂದ ಈ ಬಂಡಾರ ಬಾಳ ಅಸಹ್ಯ ಕಾಣತೈತಿ. ಇದು ಬೇಡ. ಶಿವ ಎಲ್ಲಮ್ಮ ತಾಯಿ, ಇದು ಎಂತ ದೃಶ್ಯ ನೋಡಾಕತ್ತೀನವಾ? ಹಣಿಮೆಗಿನ ಭಂಡಾರ ಸಾವುಕಾರ ವರ್ಸಾಕತ್ಯಾನ. ಛೇ ಛೇ ಛೇ, ಶಾಂತಂ ಪಾಪಂ ಶಾಂತಂ ಪಾಪಂ. ಯಾಕಿಂತ ಬುದ್ಧಿ ಬತ್ತು ಇವ್ರಿಗೆ? ಛೇ ಛೇ, ನೀರ್ ತರೋಗ ಕೈ ತಗೋಬೇಕಣ. ಯಾಕಿಂತವೆಲ್ಲ ಮಾತಾಡತ್ತೀರಿ? ಪವಿತ್ರವಾದ ಭಂಡಾರ ಐತಿದು.
ನೀವು ಹಿಂಗೆಲ್ಲ ಮಾತಾಡಬಾರ್ದು. ತಪ್ಪಾಯ್ತನ್ರಿ ತಪ್ಪಾಯ್ತನ್ರಿ. ಏ ಅದೆಲ್ಲ ನಂಗೆ ಗೊತ್ತಾಯ್ತು. ಹೋಗ ತರ ನಿಂತ್ರ ಹೋಗ ನಡೆ. ಬಾವಾ ಆಯ್ತು ಬಾ ರೀ. ನೋಡ್ರಿ ಯಾರು ಬಂದಾರ. ಬಾ ಒಳ ಬಾ. ಏಯ್ ನಿಂದ್ರಿ ಇಲ್ಲಿ. ಹಾಕಿದೇನು ಹಚ್ಚಿದಿ ಮೊದಲ ನನ್ನ ಕೈ ಬಂಡಾರ ಇರ್ತೈತಿ ತೊಗೊಬೇಕೈತಾನೆ. ನೀರ್ ತರ ಮೊದಲ ಹೋಗ. ಹಿಂಗ್ಯಾಕ್ ಮಾತಾಡತ್ತೀರಿ? ಏಯ್ ಹೋಗ ಹೋಗ. ಹಂಗೆಲ್ಲ ಅನ್ಬಾರ್ದಪ್ಪ. ಅದು ತಾಯಿ ಭಂಡಾರ ಐತಿ. ಭಂಡಾರ ಮಹಿಮೆ ನಿನಗೆ ಗೊತ್ತಿಲ್ಲ. ಹಂಗೆಲ್ಲ ಅಂದ ನಿಂದೆ ಮಾಡಬೇಡ. ಏ ಬಾಯಿ ನೀ ನನಗೆ ಹೇಳ್ತಿ ಯಾವ ಸರಿ ಯಾವ ತಪ್ಪತ್ತ ನನಗೆಲ್ಲ ಗೊತ್ತೈತಿ. ನಿನ್ನಿಂದ ಅದನ್ನ ಕಲಿಬೇಕಾಗಿಲ್ಲ. ನಿಮ್ದೇನ್ ತಗದ ಅಲ್ಲ ದುಡ್ಕೊಂತಾಕಿನ ದಾಡಿ ನಿಮಗೆ ಬಿಕ್ಕಿ ಬಿಡ್ಕೋತ ಮನಿ ಮನಿ ಅಡ್ಯಾಡ್ತೀರಿ ಗೊತ್ತಾಗೋದಿಲ್ಲ. 3 ಹೊತ್ತು ದುಡ್ತಿರ ಹಾಕಿನ ಬ್ಯಾನ್ ನಿನಗ ಮಾತಾಡೇನಿ. ನೀ ನನಗೆ ಹೇಳ್ತಿ ದುಡ್ಕೊಂತಾರ ಹಾಕಿನ ಬ್ಯಾನ್ ನಿನಗ. ಅವ್ರನ್ನ ಯಾರು ತಿಳ್ಕೊಂಡ್ರಿ ನೀವು? ಅವ್ರಿಗೆ ನೀವು ಹಿಂಗೆಲ್ಲ ಮಾತಾಡೋದು ಸರಿಯಲ್ಲ. ಹಿಂಗಂದು ಮಾತಾಡಿದ್ದು ತಪ್ಪಾಗೈತಿ. ನಿಮ್ದೇನು ತಪ್ಪು ತಿಳ್ಕೊಬೇಡ. ಹೊಟ್ಟೆಗೆ ಹಾಕೋವ ಬಾ ಒಳಗ. ಏಯ್ ನೀರ್ ತಾನಿ ಮೊದಲ ಬದ ಇಲ್ಲಿ ವ್ಯಾತ್ತಗ ಹೇಳಾಕ. ಒಳಗ ಬೇಡವ ತಾಯಿ. ನೋಡು ನನಗೇನು ನೀಡ್ತಿಲ್ಲ ನೀಡಿ ಕಳಿಸ್ಬಿಡು. ಒಳಗೆಲ್ಲ ಹೋಗಂಗಿಲ್ಲ. ಇನ್ನ ಮುಂದೆ ಭಾಳ ಹೋಗ್ಬೇಕು ಮನೆಗಳ್ನ. ಆಯ್ತು. ಹೆಂಡತಿ ನೋಡಿದ್ರೆ ಇಷ್ಟು ಭಕ್ತಿ ಅದ. ಗಂಡ ನೋಡಿದ್ರೆ ಅವ ಈ ರೀತಿ ದೇವ್ರ ಮೇಲೆ ಸಿಡಿ ಮಾಡ್ತಾನೆ. ಸಾವುಕಾರ ಯಾಕೆ ಹಿಂಗೆ ಮಾಡ್ತಾನೆ ಏನೋ ಬಿಡು. ಅದೆಲ್ಲ ನಮ್ಗೆ ಯಾಕ, ಆ ತಾಯಿನ ನೋಡ್ಕೋತಾನೆ. ಏನ್ ಮಾಡಾತಿದೀನಿ? ಏನಂದ್ರ ಅವ್ವ ಜೋಗನ್ ಇಟ್ಕೊಳಕ್ ಬಂದ. ಜೋಗನ್ ಇಡಾತೀನಿ. ನೀಡ್ತೀನಿ ನಿಮ್ ತವ್ರ ಮನಿ ತಂದಂಗ ನೀಡ್ತೀನಿ. ನೀನು ನಿನಗರೇನ್ ಬಿಸಿ ಐತಿ? ನಾವು ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿದವ್ರು ನಾವ. ನಿಂದ್ರೆ ನಿನಗರೇನ್ ತ್ರಾಸ ಆಗೋದೈತಿ, ಈಕಿಗೇನ್ ತ್ರಾಸ ಆಗೋದೈತಿ. ಆಕಿ ಪುಷಿಟಿ ಕಾಳ ಬರ್ತಾವ. ನೀ ಅರ್ಧ ಜ್ವಾಳ ತಂದು ಸುರುವಕಿಲಿ ನೀ ದುಡಿದು ತಂದಿರಿ ನಿನಗೆ ಗೊತ್ತಾಕಿತ್ತು. ಯಾಕ್ರಿ ಸಾವುಕಾರ ಹಂಗಂತೀರಿ? ಶುಕ್ರವಾರ ದಿವಸ ತಾಯಿ ಮನೆಗೆ ಬಂದಾಳ. ಹಂಗೆಲ್ಲ ಮಾತಾಡ್ಬಾರ್ದ್ರಿ. ಅಪಶಕನ ಮಾತಾಡ್ಬಾರ್ದು. ಯಾವ್ದು ಅಪಕ್ಷನೆ ನನಗೇನು ಹೇಳ್ತೀನಿ ನೀನು? ಯಾವ ತಾಯಿ ಏನ್ ತಂದದಿ ನೀನು? ನಿನಗ ತಿನ್ನಾಕ ಜೋಳ ಬೇಕಾಗತ್ತ ಹೇಳ. ಅದ್ರ ಬಿಟ್ಟು ದೇವ್ರ ಹೆಸರು ಹೇಳಿ ಇಲ್ಲಿ ಭಿಕ್ಷೆ ಮಾಡಕ್ ಬಂದದೆ. ಏ ಕತ್ತಿ ಅಂತಕಿನ ದೇವ್ರ ಕೊಟ್ಟಿದ್ದನ ನಾ ಕೊಡ್ತಂತ ನೀ ಹೇಳತ್ತದಿ. ದೇವ್ರ ಬಂದು ದುಡ್ದು ಕೊಟ್ಟಿಲ್ಲ. ಇಲ್ಲಿ ನಾವ್ ದುಡ್ದಾಗ 4 ಕಾಳು ಬರ್ತಾವ ಇಲ್ಲಿ. ಅದನ್ನ ತಿಳ್ಕೊ ಹುಚ್ಚ ಮಂಗ್ಯ. ರೀ ನೀವು ನನಗ ಏನ್ ಅಂತೀರನ್ರಿ? ನಾನಂತೂ ಒಟ್ಟ ಸಿಟ್ಟು ತಿಳ್ಕೊಳಂಗಿಲ್ಲ. ಆದ್ರ ಮನಿಗ್ ಬಂದ್ ತಾಯಿನ ಹಂಗ ಕಳ್ಸ್ಲಾಕ ನನಗ್ ಮನಸ್ಸಿಲ್ರಿ. ನಾ ಏನ್ ಕೊಡ್ಬೇಕಾಗಿದ್ದನ ಕೊಟ್ಟೆ ಕಳಿಸ್ತೀನಿ. ಏ ಇಲ್ಲಿ ಕುಡಾಕೆ ನಿಮ್ಮ ಅಪ್ಪನ ಮನೆ ತಂದದೇನ? ರೀ ಏನ್ ಮಾತಾಡತ್ತೀರಿ ನೀವು? ಮನಿಗ್ ಬಂದವ್ರಿಗೆ ಒಂದ್ ತುತ್ತ ಅನ್ನ ಹಾಕಿ ಕಳ್ಸುವಂತ ಮಂತರ ನಮ್ದು. ಅದ್ರಾಗ ಅವ್ವ ನಮ್ ಮನಿಗ್ ಬಂದಾಳ. ಅಕ್ಕಿಗೆ ನೀವು ಮನಸ್ಸು ನೋಯಿಸಿ ಕಳ್ಸಿದ್ರ ನಮ್ಗೆ ಯಾವತ್ತೂ ಒಳ್ಳೇದಾಗಲ್ರಿ. ಇಷ್ಟೆಲ್ಲಾ ಕೊಟ್ಟಿರೋದು ದೇವ್ರಿಗೆ ಹೊಳ್ಕೊಡಾಕ ನಾವ್ ವಿಚಾರ ಮಾಡ್ಬೇಕು. ಏ ತಾಯಿಲ್ಲ ಇದೇ ನಿಮ್ಮ ಅಪ್ಪನ ಮನೆ ತಂದೈತಿ ಕೊಡದೇನ? ನಮ್ಮ ಜ್ವಾಳ ನಮ್ಮ ಕಾಳ ಅಕ್ಕೇನ್ ಹಾಕ್ತಿ. ಆಕೆ ಇವ್ರು ತಗದಾರ ಇದೆ. ದೇವ್ರ ಅತ್ತೆ ದೇವ್ರ ಹೆಸರು ಹೇಳಿ ಹಿಂಗ ಬಿಕ್ಕಿ ಮಾಡ್ಕೊಂತ ತಾರವ್ರ ದುಡ್ಕೊತಾರ. ಹಾಕ್ಯಾರ ಬ್ಯಾಡ ಇಲ್ಲ ಒಂದು ಕಾಳು ಬಿಡಿ ಸಾಯಿಲ್ಲ. ಏ ಸರಿ ಯವ್ವ ಗಂಡು ಮಾಡಿದ್ದು ತಪ್ಪಾಗೈತಿ. ನೀನ ಎಲ್ಲ ಹೊಟ್ಟೆಗೆ ಹಾಕೋಬೇಕ. ಏನ್ ಮಾಡ್ಲಿ? ನನ್ ಕೈಯಾಗ ಏನೂ ಇಲ್ಲ. ಅಲ್ವಾ ಇವತ್ತು ಶುಕ್ರವಾರ. ಇವತ್ತ ತಾಯಿ ಮನೆಗೆ ಬಂದ. ಹಾಕು ಕಾಳ ಇಸ್ಕೊಂಡು ಹೋದ. ಅಪಶಕನವ ಇದು, ಅಪಶಕನ. ತಾಯಿಗೆ ಕೋಪ ಬಂದ್ರೆ ಏನೆಲ್ಲ ಮಾಡ್ತಾಳ. ಆದ್ರ ಉಡೆ ಹಾಕು ಮನಸ್ಸನ್ನು ಐತಿ. ಇಷ್ಟೊಂದು ಕಠೋರ ಆಗ್ಬಾರ್ದಿತ್ತು ಆ ಸಾವುಕಾರ. ಆದ್ರ ತಂಗಿ ಈ ಮಾತಿಗೆ ಅವರು ಅನುಭವಿಸ್ತಾರ. ನಾ ಬರ್ತೀನವ. ಇವರೇ ನಡ್ಸಿ ನಾಟಕ ನಾ ಹೋಗಿಲ್ಲ ಅಲ್ಲಿ. ಏ ನಿಂದನ ಇಲ್ಲಿ ಕೊಡ್ಕೊಳ. ಏ ಬಾಯಿ ಇದ್ದೇ ಹಚ್ಚಿರಿ ಕಡೆ ಮನೆ. ಹೇ ಸಾವುಕಾರ, ಇವತ್ತೆಷ್ಟು ನನಗೆ ಅವಮಾನ ಮಾಡೋದಿಲ್ಲ. ನನ್ನ ತಾಯಿನ ಅವಮಾನ ಮಾಡೋದಿಲ್ಲ. ಅದಕ್ಕೆ ಒಂದಿಲ್ಲ ಒಂದು ಪಶ್ಚಾತ್ತಾಪಟ್ಟ ನೀನಾ ಬಂದ ನಾನು ಹುಡುಕ್ಯಾಡಿ ಕಾಲಿಗೆ ಬೀಳ್ತಿ. ನೆನಪಿನಾಗ ಇಟ್ಕೋ. ಬರ್ತೀನಿ. ಗೊತ್ತತೆ ಹೋಗ. ನೀನ್ ಅದನ್ನ ಹೇಳ್ತಿ? ಏ ಬಾರ ಒಳಗ.
ಮನಿತನ ಬಂದ್ ನಿನಗ ಅವಮಾನ ಮಾಡಿ ಕಳಿಸ್ದ ನನ್ ಗಂಡ. ತಾಯಿ, ನನ್ ಗಂಡಗ್ ಯಾವ ಶಾಪನೂ ಹಾಕ್ಬೇಡವ. ಅವ ಏನು ತಿಳಿಲಾರ್ದೆ ತಪ್ಪು ಮಾಡ್ಯಾನ. ನಾನು ನಿನಗ ಕ್ಷಮೆ ಕೇಳ್ತೀನಿ. ಅವನಿಗೆ ಹೊಟ್ಟೆ ಯಾವ ಶಿಕ್ಷೆನೂ ಕೊಡಬೇಡ. ಆಯ್ ಇನ್ನ ಬರೋಲ್ಲ. ಇವ ಶುಕ್ರವಾರ ಐತಿ, ಇಷ್ಟೊತ್ತನ ಬರ್ತಿರು. ನಾನು ಇಲ್ಯಾಕ್ ನಿಂತದೆ? ಏನಿಲ್ರಿ, ಇವತ್ತ ಶುಕ್ರವಾರ, ಆಯ್ ಬರೋ ಟೈಮ್ ಆಗೈತಿ, ಇನ್ನ ಬರಲ್ಲ ಹೇಳ. ಹೌದು, ಆಯ್ ಬರ್ತಿರು. ನನಗ ಆಯ್ ಪುಣ್ಯಿಂದ ಆರಾಮ ಆತ್ ನೋಡು. ಹೌದ್ರಿ, 2-3 ತಿಂಗಳ ದವಾಖಾನ್ಯಾಗ ಬಿಟ್ನಿ. ಯಾವ ದವಾಖಾನೆ ನಾಟ್ಲಿಲ್ಲ, ಏನೂ ಆಗ್ಲಿಲ್ಲ. ಆ ತಾಯಿ ಪುಣ್ಯದಿಂದ ನನ್ಗೆ ಯಾವಾಗ ನಿಮಗೆ ಕುಡಿಸಿದೆಯಲ್ಲ, ಅವತ್ತಿಂದ ನನಗೆ ಆರಾಮಾಗೈತಿವ. ಹೌದ್ರಿ, ಆ ತಾಯಿ ಮೈಮೇನೆ ಹಂಗೆ ಐತ್ರಿ. ಈಗ ನೋಡ್ರಿ ಎಷ್ಟು ಆರಾಮಾಗಿದ್ರಿ. ಯಾಕಂದ್ರ ಪೈಲ ಹಿಂಗ ನೆಲ ಬಿಟ್ಟು ಹೊರಗೆ ಬರ್ತಿತ್ತಿಲ್ಲ ನೀವು. ಈಗ ನೋಡ್ರಿ ಎಲ್ಲ ಕಡೆ ಕೆಲ್ಸಿಗೆ ಹೋಗಿ ಓಡಾಡಕತ್ತೀರಿ. ಆದ್ರೆ ಇನ್ನ ಆಯಿ ಯಾಕೆ ಬರಲ್ಲ ಈಗ? ಅವ್ರದೇ ಹಾದಿ ಕಾಯಕತ್ತೀನಿ. ಇಲ್ರಿ, ನಿಮ್ಗೆ ಆರಾಮ್ ತಪ್ಪಿತ್ ನೋಡ್ರಿ. ಆ ಆಯಿಗೆ ಬೇಡ್ಕೊಂಡಿನ್ರಿ, 6 ತೊಲಿ ಬಂಗಾರ ಹಾಕ್ತೀನಿ, ನನ್ನ ಗಂಡಗ ಆರಾಮಾಗಿ ಎಲ್ಲ ಕಡೆ ಕೆಲ್ಸಿಗೆ ಹೋಗ್ಲಿ ಅಂತೇಳಿ. ಈಗ ಹಂಗಾದ್ರೆ ಆರಾಮಾಗಿರಿ. ಅದಕ್ಕ ಇವತ್ತ ಶುಕ್ರವಾರ ಐತಿ, ಇನ್ನ ಆಯಿ ಬರಲ್ಲ ಈಗಾರ. ಬಂದ್ರಂದ್ರ ಅದಿಷ್ಟು ಯಾವಾಗ ಋಣ ತೀರ್ಸ್ಲಿ ಅವ್ರದಂತೇಳಿ ಬಾರ್ ಹೊತ್ತಂದು ಕೂತೀನ್ರಿ ನಾ. ಹೌದ್ ನೋಡ್ದಾನು, ಇವೇನ ಬದುಕುದಿಲ್ಲತ್ತಿರಲ್ಲ ಜನ. ಅಟ್ ಆರಾಮ್ ತೆಪ್ಪಿತ್ ನನಗ. ಇನ್ನೇನು ಕೆಲವು ದಿನದಾಗ ಸಾಯ್ತಾನತ್ತಿದ್ರು ಅಂತಾದ್ರ ನನ್ನ ತಾಯಿ ಉಳ್ಸ್ಯಾಳು. ಆಕೆ ಹರಕೆ ಮುಟ್ಸುನದಾನು. ಅಲ್ರಿ, ನಿಮ್ಗೆ ಎಷ್ಟು ಆರಾಮ್ ತಪ್ಪಿತ್ತು, ಎಷ್ಟು ದವಾಖಾನೆ ತಿರುಗಾಡಿದೇವ್ ಅಂದ್ರ ಕಡಿಮೆ ಆಗಿತ್ತಿಲ್ಲ. ಆ ತಾಯಿಗೆ ಹರಕೆ ಬೇಡ್ಕೊಂತ ಹಿಡಿದು ನಿಮ್ಗ ಆರಾಮ್ ಹಾಕೋತಿ ಹೊಂಟೈತ್ರಿ. ಆ ತಾಯಿ ನೋಡ್ಕೊಂಡವ್ರಿಗೆ ಯಾರೇ ಕಡಿಮೆ ಮಾಡಿಲ್ಲ. ಅದಕ್ಕ ಇನ್ನ ಆಯಿ ಕಾಯಕತ್ತೀನಿ. ಹಾ ಬಂದರೆ ನೋಡ್ರಿ, ಆಯಿ ಬಂದೇ ಬಿಟ್ಟೋಳ್ರಿ. ಬಂದ್ಲ ಆಯ್? ಹಾ ರೀ. ಯಾಕಾಯಿ ಇಷ್ಟಾಕ್ ಲೇಟ್ ಮಾಡಿದೆ ಬರಾಕ? ಬಾರವ. ಏನಪ್ಪ ಎಲ್ಲಮ್ಮ, ಎಲ್ಲಾರಿಗೂ ಒಳ್ಳೇದು ಮಾಡವ. ನಿನ್ನ ನಂಬಿದವ್ರಿಗೆ ಕೈ ಬಿಡ್ಬೇಡ. ಬಾಯಪ್ಪ. ಆರಾಮದಿಯಪ್ಪ? ಆರಾಮದ. ಅದೇ ಇವತ್ತ ಶುಕ್ರವಾರ ಒಂದು ಹರಕೆ ಮುಡ್ಸದಿತ್ತೇವ, ಅದಕ್ಕ ನೀನ್ ಹಾದಿ ಕಾಯಕತ್ತಿದ ಬಂದೆಲ್ಲ ಈಗ ಅಂದಂಗ. ಈ ಮೂತ್ ಯಾಕೆ ಸಪ್ಲಾಗ್ಯದೇವ ನಿಂದ? ಏನಿಲ್ಲವ ಅಯ್ಯ, ನಿನ್ ಪುಣ್ಯದಿಂದ ಎಷ್ಟ್ ಹಾಸ್ಪಿಟ್ಲ್ ಅಡ್ಯಾಡ್ನಿ, ಎಷ್ಟ್ ದವಾಖಾನೆ ಅಡ್ಯಾಡ್ನಿ, ಖರೆ ಯಾರು ಹಿಡ್ಲಿಲ್ವಾ ನನ್ನ. ಎಷ್ಟ್ ಗೌಟಿ ಔಷಧ ಮಾಡ್ನಿ, ಏನೂ ಕಡಿಮೆ ಆಗ್ಲಿಲ್ಲ ನನಗ. ನೆಲ ಬಿಟ್ಟು ಹೇಳಿಲ್ಲ. ಆದ್ರೆ ಇವತ್ತಾಯಿ ನಿನ್ ಭಂಡಾರದಿಂದ ನಾವು ಜೀವಂತ ಉಳ್ದನಿವ. ತಾಯಿ ನನಗ ಪ್ರಾಣ ಭಿಕ್ಷೆ ಕೊಟ್ಟಿವಾ ಯವ್ವ, ಪ್ರಾಣ ಭಿಕ್ಷೆ ಕೊಟ್ಟಿ ಯವ್ವ. ನಿನ್ನ ಆಶೀರ್ವಾದದಿಂದ ಇವತ್ ನಾ ಬದುಕಿ ಕುಡ್ದ ಕೆಲ್ಸ ಮಾಡಕತ್ತಾನಿವ. ನೋಡಪ್ಪ, ಈ ಭಂಡಾರ ಯಾರು ನಂಬ್ಯಾರಲ್ಲ ಅವ್ರು ಬಂಗಾರ ಆಗ್ಯಾರ. ಈ ಬಂಗಾರ ಮ್ಯಾಗ ಯಾರು ಅನ್ಯಾಯ ಮಾಡ್ಯಾರಲ್ಲ ಅವ್ರು ಸುಟ್ಕೊಂಡು ಹೋಗ್ತಾರ. ನೋಡು, ಈ ಭಂಡಾರ ನಂಬೈದಿಲ್ಲ, ನೀ ಹಿಂಗ ಉದ್ಧಾರ ಹಾಕೋತ ಹೋಗಿ. ನಿನ್ ಗಂಡ ಹೆಂಡತಿ ಸುಖದಿಂದ ಬಾಳ್ತೀರಿ. ಯಾವತ್ತು ಭಂಡಾರ ಕೈ ಬಿಡ್ಬೇಡ್ರಿ. ಏನತ್ತಪ್ಪ? ಆಯ್ತು. ಇದು ಭಂಡಾರಲ್ಲೇವ ನನ್ ಪಾಲಿಗೆ ಬಂಗಾರ. ಯಾಕಂದ್ರ ಈ ತಾಳಿ ಉಳಿಸ್ಕೊಟ್ಟ ದೇವತೆ. ಅದಕ್ಕೆಲೆ ಒಂದು ಹರಕೆ ಇತ್ತ, ಅದಕ್ಕೆ ಹರಕೆ ಮಾಡ್ಬೇಕಂತೇಳಿ ನಿಂದೆ ಹಾದಿ ಕಾಯಕತ್ತಿದೇವನ. ಹರಕೆ ಇತ್ತ? ಹೌದು. ಏನ್ ಹರಕೆ ಬೇಡ್ಕೊಂಡಿದ್ದೇವ? ಅದೇ ನನ್ ಗಂಡ ಬದುಕ್ಲಿ, ಸರಿಯಾಗಿ ಆಲೆತ್ತೇಳಿ ಒಂದ್ 60 ತೊಲಿ ಬಂಗಾರ ಬೇಡ್ಕೊಂಡಿದ್ದೇವನ. ಅಲ್ಲವ, ಮೊದಲೇ ಬರ್ತಾ ಇದ್ದಿ ಇಂತಾದ್ರಾಗ ಯಾಕೆ ಇದನ್ನೆಲ್ಲ ಮಾಡಕ್ ಹೋಗಿದ್ದಿ? ಯಾವ ಈ ಬಂಗಾರ ಅದಲ್ಲ ನನ್ ಗಂಡನ್ ಜೀವನ್ಕಿಂತ ಹೆಚ್ಚೇನಿಲ್ಲ. ಆ ತಾಯಿ ನನ್ ಗಂಡಗ ಜೀವನ ಹೊಳ್ ಕೊಟ್ಟಾಳ. ಅದಕ್ಕ ಇಂಥ ಬಂಗಾರ ನನ್ ಗಂಡ ಎಷ್ಟೋ ಮಾಡಿ ಹಾಕ್ತಾನ. ಅದು ಎಟ್ರದ ತಾಯಿ. ನೋಡುವ, ಆ ತಾಯಿ ನಿಮ್ಗ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯ ಕೊಡಂತ ಹೇಳಂಗಿಲ್ಲ. ಭಕ್ತಿಲಿಂದ ನೀವು ಕೊಡ್ತಿರಲ್ಲ, ಆಕಿ ನಿಮ್ಗ ಶಕ್ತಿ ಕೊಡ್ತಾಳ ಅದ್ರಾಗ. ಹೌದಿಲ್ಲ? ಹೌದು. ಅದ್ರಂತ ಆಕಿಗೆ ನೋಡ್ಕೋರ್ ನೀವು. ಆಕಿಗೆ ಒಂದು ದುಡ್ಡು ಹಾಕಿದ್ರ ಸಾಕ. ಆಯ್ತು, ಇಲ್ಲೇ ನಿಂದ್ರ ನಾ ಹೋಗ ನೀರ್ ತರ್ತೀನಿ. ಆಯ್ತು, ನೀ ಎಲ್ಲ ಆರಾಮದಿಲ್ಲ? ನಿನ್ ಪುಣ್ಯದಿಂದ ಎಲ್ಲ ಆರಾಮೈತಿ ನೋಡು. ಯವ್ವ, ನಿನ್ ಪುಣ್ಯದಿಂದ ಆರಾಮಾಗೈತಿ ನೋಡು.
ಮನ್ಯಾಗ ಹಾಲು ಹುಟ್ಟಿದಂಗ ಕುಲೆವ ಗಂಡ ಹೆಂಡತಿ ಚಂದಂಗಿರ್. ಅವ ಇದ ಹೇಳಿದ್ದೆ ಅಲ್ಲ ನಾ ಹರಕೆ ಐತಿ ಅಂತ. ಆಯ್ತವ ಅಲ್ಲೇ ಅವ್ವ ನೋಡ್ಯಾಗ ಇಟ್ಬಿಡ ಹೊರಗೆ ಹಾಕಿ. ಹೋಗಿ ಬರ್ಲವನ? ಹಾ ಆಯ್ತು ಹೋಗಿ ಬರ್ತೇನೆ. ಹೋಯ್ ಬಾಯ್. ರೀ ಈಗ ನನಗೆ ನೆಮ್ಮದಿ ಐತಿ ನೋಡ್ರಿ. ನಿಮ್ಮ ಹರಕೆ ಯಾವಾಗ ತೀರ್ಸ್ಲಿ ಅಂತ ಅನ್ಸಾಕತ್ತೈತ್ರಿ. ಯಾಕಂದ್ರ ಆ ತಾಯಿಗೆ ಯಾವಾಗ ನೋಡ್ತೀನಿ ಅಷ್ಟು ಸಂತೋಷ ಆಗ್ಬಿಡ್ತದ ನೋಡ್ರಿ. ನೋಡ್ದಾನು ಆ ತಾಯಿ ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ನಾನ ಉದಾಹರಣೆ. ನಡಿದಾನು ಊಟ ಮಾಡು. ಈ ಹಡಿಸಿ ಮಗ ಮಾನಿಂಗ ರೊಕ್ಕ ಇಸ್ಕೊಂಡು ಹೋಗಿ ಬಾದನ ಆತ. ಅಲ್ಲ ಇಲ್ಲಿ ದುಡ್ಯಾಕು ಸರಿಯಾಗಿ ಬರವಲ್ಲ. ಮತ್ತು ಮಾನ್ಯ ಆರಾಮಿಲ್ದ ಹಾಸಿಗೆ ಹಿಡ್ದದ ಅವಾಗೂ ರೊಕ್ಕ ಇಸ್ಕೊಂಡಾನ. ಅಲ್ಲ ಇವ್ರಿಗೆ ದುರ್ಕೊಂಡ್ ತಿನ್ನಕ ಗತಿ ಇಲ್ಲ. ದೇವ್ರ ತಿನ್ರ ಅಂತೇಳಿ ಅರ್ಧ ತೊಲಿ ಬಂಗಾರಿಗೆ ಇವ ರೊಕ್ಕ ಇಸ್ಕೊಂಡು ಹೋದ. ಆ ದೇವ್ರಿಗೆ ಬಂಗಾರ ಹಾಕಕ್ಕೆ ಬೆಡ್ಕೊಳಕ ಎಲ್ಲ ಬರ್ತೈತಿ. ನನಗೆ ಸರಿಯಾದ ಸಮಯ ಬಂದು ನನ್ನ ಬಡ್ಡಿಯರೇ ಕೊಡ್ಬೇಕು, ರೊಕ್ಕರೇ ಕೊಡ್ಬೇಕಲ್ಲ. ಏನೂ ಇಲ್ಲ ಅಂದ್ರೆ ಆ ಮಗ ಇವತ್ತು ಬರಲಿ. ಇವತ್ತು ರೊಕ್ಕ ಕೊಡಲಿಲ್ಲ ಅಂದ್ರೆ ಇವನು ಹಣ್ಣಂಗೆ ನಗರ ತೆಗಿತೀನಿ. ಇವತ್ತು ಗೌಡ್ರದಾರಲ್ಲೇ ನಮಸ್ಕಾರಪ್ಪ. ನಿನ್ ನಮಸ್ಕಾರ ಬೆಂಕಿ ಹಚ್ಚ. ಅಲ್ವ ಬಡ್ ಇಲ್ಲ ಗಂಟೆ ಇಲ್ಲ. ನೀ ಹಾಸಿಗೆ ಬಿದ್ದಾಗ ನಿನಗೆ ಎಷ್ಟೋ ಸಿಕ್ಕಾಗ ರೊಕ್ಕ ಖರ್ಚಾಗೈತಿ. ಮತ್ತ ಅದ್ರಾಗ ನಿಮ್ಗೆ ದೇವ್ರ ತಿನ್ರ ಬಾಳ ಭಕ್ತಿ ಬಾಳ. ನಿಮಗ ಅರ್ಧ ತೊಲಿ ಬಂಗಾರ ಹಾಕೋದ ಏನ್ ಕೊಡಂಬಿತ್ತು ನಿನಗ? ಯಪ್ಪ ಆ ನನ್ನ ತಾಯಿ ಉಳ್ಸ್ಯಾಳು ಯಪ್ಪ. ನನ್ನ ಯಾವ ದವಾಖಾನಿಗೆ ಹೋದ್ನಿ, ದವಾಖಾನ್ಯಾಗ ಹಿಡಿಲಿಲ್ಲ. ಗೌಂಟಿ ಔಷಧ ಮಾಡ್ಯಾರ, ಗೌಂಟಿ ಔಷಧನು ಹಾಕ್ಲಿಲ್ಲ ನನಗ. ರಗಡ್ ಕಡೆ ಅಡ್ಯಾಡ್ನಿಯಪ್ಪ. ನಾನು ಹಾಸ್ಪಿಟಲ್ದಾಗ ಯಾರು ಹಿಡ್ಲಿಲ್ಲ. ಆದ್ರ ಆ ತಾಯಿ ಭಂಡಾರ ಕೊಟ್ಟಾಗಿಂದ ನಾನು ಆರಾಮದನು ಯಪ್ಪ ತಂದೆ. ಎಲ್ಲಿ ಭಂಡಾರ ಎಲ್ಲಿ ತಾಯಿ ತಂದದಿ? ಹೋಗಿ ಬಂದ ಆಕಿಗೆ ಬೆಡ್ಕೊಂತೀನಿ ಹೋಗಿ ಅರ್ಧ ತೊಲಿ ಬಂಗಾರ ಹಾಕಿದಿ. ಅವ್ರಿಗೆಲ್ಲ ಹಿಂಗ ನಾಟಕ ಮಾಡಿ ರೊಕ್ಕ ಮಾಡ್ಕೊತಾರ. ಎಲ್ಲಿ ಹುಚ್ಚದಿ? ನನ್ನ ದಿನ ಇಲ್ಲ. ನೀ ಸಾಹಿತ್ಯಕ ದುಡಿದ್ರು ಮುಡ್ಸಕ್ ಆಗೋದಲ್ಲ. ಮಾತ್ ಬೇರೆ ಮಾಡಿದಿ, ಬಂದ ಹೋಗಿ ತುಂಬಿದಿ. ಗೌಡ್ರ ನನಗೇನತ್ತೀರನ್ರಿ? ಆ ತಾಯಿ ಬಗ್ಗೆ ಹಂಗ ಮಾತಾಡ್ಬೇಡ್ರಿ. ನಮ್ ಜೀವ ಇರುತ್ತಾನ, ನಿಮ್ ದುಡ್ದು ಮುಟ್ಟಿಸ್ತಾನ. ಆ ತಾಯಿ ಅನ್ನ ಉಳ್ಸ್ಯಾಳ. ರೊಕ್ಕ ಕೊಡೋದು ಕರೆ ಐತಿ, ಕೊಡ್ತಾನಲ್ರಿ. ನಿಮ್ ರೊಕ್ಕದ ಬಗ್ಗೆ ಕೇಳ್ರಿ. ಆ ದೇವ್ರ ಬಗ್ಗೆ ಹೆಂಗ್ಯಾಕ್ ಮಾತಾಡ್ತೀರಿ ನೀವು? ಇನ್ನೊಂದ್ ಮೇಲ್ರ ಅಂತ ಮಾತಾಡ್ರಿ ಅಂದ್ರ ನಿಮ್ ಬಾಯಾಗ ಹೊಳ ಬೀಳ್ತಾವ್ರಿ ಗೌಡ್ರ. ಈ ಕಡ್ಸಿ ಮಗನ, ಅಲ್ಲ ನನ್ನ ಬಡ್ಡಿ ಕೊಡೋ ಯೋಗ್ಯತೆ ಇಲ್ಲ. ಮಯಾಗ ಎಲ್ಲೂ ತಗೊಲ್ ಬಿಟ್ರ ಬೇರೆ ಏನು ಇಲ್ಲ. ವಾದ್ರ ಹಾರಿ ಹೋಗಿ ಎಟ್ ಹಾರಾಡತ್ತೀವಿ ಮಗನ. ಸಾವ್ಕಾರ ಯಾಕೆ ಹಿಂಗ್ ಮಾಡಾಕತ್ತೀರಿ ಅಂತ ನಾನು ನಿಮ್ಮಲ್ಲಿ ಕಾಯಂ ದುಡಿತನ ದುಡ್ದು ಮುಟ್ಟಿಸ್ತೇನ್ರಿ. ಅಲ್ಲ ಇಟ್ಟೆಲ್ಲ ದೇವ್ರ ಬಿಡ್ಕೋತಿ. ಆ ನಿನ್ ದೇವಿ ಬಂದ ನನ್ ಸಾಲ ಮುಟ್ಟಿಸ್ತಾವನ್ನ. ಅಲ್ಲ ಕೂತರ ನೇತ್ರ ಬರೀ ನನ್ನ ತಾಯಿ ಅಂತ ಬರ್ಕೋತಿ. ಆ ತಾಯಿ ಏನ್ ತಂದ ನಿನಗ ದುಡ್ದ ಹೊಟ್ಟಿ ಹಾಕಂಗಿಲ್ಲ. ನೀ ದುಡ್ದಾಗ ನಿನಗ ನಾಲ್ಕು ಬರ್ತತಿ. ನಾ ನಿನಗ ರೊಕ್ಕ ಕೊಟ್ಟೇನಿ. ಎದಕ್ ಹೇಳು? ನೋಡು ನಿನ್ನಲ್ಲಿ ನಾ ದುಡ್ದು ಮುಟ್ಟಿಸ್ತಾನು ಕೆಪಾಸಿಟಿ ಐತಿ. ಅದಕ್ಕ ನನ್ ಕಡೆ ರೊಕ್ಕ ಇಸ್ಕೊಂಡಿದಿ. ಆ ತಾಯಿ ಬಂದ್ ದುಡ್ದ ನನ್ ಸಾಲ ಕೊಡಂಗಿಲ್ಲ. ಅಲ್ಲ ತಾಯಿ ಬಡ್ಕೋತಿ. ನಿನ್ಗೆ ಏನ್ ಸುಖ ಆಯ್ತು? ಆ ದೇವಿ ಬಂದ್ ಏನ್ ಕೊಟ್ಟಾಳ ನಿನಗ? ಬರೀ ದುಡಿದು ದವಾಖಾನೆ ಹಾಕೋದು. ನೀ ಇಟ್ಟೆಲ್ಲ ಬಿಡ್ಕೊಂಡು ಇಟ್ಟೆಲ್ಲ ಹರ್ಕಿ ಹೊತ್ತಿದಿ. 60 ತೊಲಿ ಬಂಗಾರ ಹಾಕಿದಿ. ಏನಾತ? ನಡಗತೆ ನಾಲ್ಕು ದುಡ್ದವಾದ್ಯಾ? ರೊಕ್ಕ ಗಳಿಸಿದೀನಿ ಏನಾರು? ನಿನ್ ದುಡಿ ತಪ್ಪಲಿಲ್ಲ. ಸಾಹಿತ್ಯಕ ದುಡಿದೀನಿ. ನಿನಗ ನಾ ರೊಕ್ಕ ಕೊಡ್ತಾನ. ನನಗ ನೀ ಕೈ ಮುಗಿಬೇಕ. ಗೌಡ್ರ ನನಗೇನಾರ ಅನ್ರಿ, ನನ್ನ ತಾಯಿ ಬಗ್ಗೆ ಹೆಂಗ್ ಮಾತಾಡ್ಬೇಡ್ರಿ. ಇದು ಮಾತಾಡ್ರಿ ಅಂದ್ರ ಇನ್ನು ಮುಂದೆ ಬೇರೆ ಆಕತ್ ನೋಡ್ರಿ. ಬಟ್ ತೋರ್ಸಿ ಮಾತಾಡ್ತಿರೋ ಮಗನ. ಎಲ್ಲಮ್ಮ ತಾಯಿ ಕಾಪಾಡವ್ವ. ಇಟ್ಟು ನಿನ್ನ ಬಟ್ ಕಟ್ಟ ಆದ್ರು ಆ ನನ್ನ ತಾಯಿ ಬರ್ಕೊಳತ್ತಿದಿ. ತಾಯಿ ಬಂದಿನಿ ಬರುತ್ತಾಳ. ಹಿಂಗಾದ್ರ ಮನಿದಿನ ಮಗನ ನೀ. ಸರಿ ನೀ ಏನ ಆ ದೇವ್ರ ಅನಸ್ತಿ? ಎಲ್ಲಿ ಕರಿ ಕರಿ ಇಲ್ಲ ಇಲ್ಲ ಬಿಡ್ರಿ ಗೌಡ್ರ. ಅಯ್ಯಪ್ಪ ಅಯ್ಯೋ ಅಯ್ಯೋ ಬಿಡ್ರಿ ಗೌಡ್ರ. ನಾನು ಮುಂದೆ ರೊಕ್ಕ ತಂದ್ ಮುಟ್ಟಿಸ. ಎಲ್ಲ ದೇವ್ರ ಅಂತೇಳಿ ನಾನ್ ರೊಕ್ಕ ಕೊಡೋದು ಬಿಟ್ಟು ಇದರ ಶಾಂಪಲ್ ಇದಕ್ಕೆ ಕೆಟ್ಟಾಕತಿ ಮಗನ. ಎಲ್ಲಮ್ಮ ಅಯ್ಯೋ ಅಯ್ಯಪ್ಪ ಅಯ್ಯೋ ಎಲ್ಲವಾಯಿ ನಿನ್ ಹೆಸರು ಹೇಳಂತ್ಲೇ. ಇವತ್ತ ಬಡಿಸ್ಕೊಂದಿವ ತಾಯಿ, ಬಡಿಸ್ಕೊಂಡ್ರ ಬಡಿಸ್ಕೊಲ್ಲಕ್ಕ. ನಿನ್ ಹೆಸರು ಹೇಳಾವ. ಯಾಕಂದ್ರ ನನ್ನ ತಾಯಿ ದಿವಾನಿ ಎಲ್ಲ ಆಳ್ಕುದು. ಎಲ್ಲವ ನಿನ್ನ ಆಳ್ಕುದು.
50,000 ರೂಪಾಯಿ ಕೊಡ್ಲಿಕ್ಕಾಗಿ ಯಾವ ಪದ್ದಿ ಬಡದ್ರು ಯಪ್ಪ ದೇವ್ರ. ರೀ ಏನಾಯ್ತ್ರಿ ಹಿಂಗ ನಡಕತ್ರಿ? ಏನಾಯ್ತ್ರಿ ಇದು? ದಾನು ಈ ಮೈಯಲ್ಲಿ ಏನ್ ಬಡದ್ರಿ? ಯಾರು ಹೊಡೆದ್ರಿ ನಿಮ್ಗ? ಗೌಡ್ರ ದಾನು 50,000 ರೂಪಾಯಿ ಕೇಳಿ ಅಕ್ಕಿ ಕೊಟ್ಟಿದ್ರಲ್ಲ, ಹಾ ಅದಕ್ಕೆ ಸಿಕ್ಕಂಗ ಬಡ್ದಾನು. ಆ ದೇವ್ರ ಹರಕಿಗೆ ರೊಕ್ಕ ಕೇಳಿದ್ನಲ್ಲ, ಹಾ ಕೊಟ್ಟಿದ್ದ, ಅದನ್ನ ಕೊಡ್ಲಿಕ್ಕಾಗಿ ಬಡ್ದಾನು. ಅಲ್ರಿ ನಾನು ರೊಕ್ಕ ಏನ್ ಕೊಡ್ತಿತ್ತಿಲ್ರಿ ಗೌಡ್ರಿಗ. ಅಲ್ಲ ಇಷ್ಟ ದನಕ್ ಬಡ್ದಂಗ ಬಡ್ದಾನು. ಎಲ್ಲಿ ಓಡ್ ಹೋಗ್ತೀವಿ ಏನ್ರಿ? ನೀವು ದುಡೋದಲ್ಲದೆ ನಾ ದುಡ್ದು ಮುಟ್ಟಿಸ್ತಿದ್ದೆ ಅಲ್ರಿ. ನಾನು ಅದನ್ನ ಹೇಳಿದಾನು, ಆದ್ರೆ ಗೌಡ್ರ ಕೇಳಿಲ್ಲ. ಸಿಕ್ಕಂಗ್ ಬಿಡ್ತಿರ್ತಾನು. ಸಿಕ್ಕಂಗ್ ಬಿಡದು ಏನ್ ಹೇಳಿದಾನು? ಅಲ್ಲ ರೀ, ಅಲ್ಲ ಗೌಡಗ ಒಂದ್ ಸ್ವಲ್ಪ ಕರುಣಿನೇ ಇಲ್ಲೇನ್ರಿ? ದಾನು ಮೊದ್ಲಿನ ತರನ ಆಗತ್ತ ನನಗ. ಕುಳಿತುನೋ ಇಲ್ಲೋ ಗೊತ್ತಿಲ್ಲ, ನಾನು ಕಣ್ಣು ಮಂದ್ ಹೋಗತ್ತವ ರೀ. ಇದು ಪೈಲಾಗಪ್ಲೆ ಆಯ್ತಂದ್ರೆ ಹ್ಯಾಂಗ ಮಾಡದ್ರಿ? ಇಲ್ಲ ಗೌಡ ಮನುಷ್ಯ ಅದಾನೋ ದನಾಗಿನ ಅದಾನೋ? ತಡ್ರಿ ಹೋಗಿ ನಾ ಕೇಳ್ಕೊಂಡೇ ಬರ್ತೀನಿ. ನೀವ್ ನೋಡ್ರಿ ಒಳಗ್ ಬರ್ರಿ. ಹೌದು ಹೌದು. ಸಾವ್ಕಾರ ಬಾ ಹೊರಗ. ಎಲ್ಲಿ ಇದ್ದೀರಿ ಸಾವ್ಕಾರ? ಯಾಕ ಏನಾತ? ಎದಕ್ ಬಾಯ್ ಮಾಡತ್ತದಿ? ಮನಿ ಮುಂದತ್ತ ಹಾ? ಏನೋ ಸಾವ್ಕಾರ, ನನ್ನ ಗಂಡಗ ಹ್ಯಾಂಗ ಬೆಕ್ಕದಂಗ ಬಡ್ದಿ ಅಂತ. ಯಾಕ ನೀನ್ ದುಡ್ದು ಮುಟ್ಸಲ್ ಏನ್ ದುಡ್ಡ? ಏ ಬಾಯಿ ಹೆಚ್ಚ ಮಾತಾಡ್ಬೇಡ. ತಗೊಳ್ಳೋ ಮಂದಿರು ಆ ಚಾ ಕೊಡೋ ಮಂದಿರೋದಲ್ಲ. ಅಲ್ಲ ದೇವ್ರ ದೇನ್ರ ಭಕ್ತಿ ಮಾಡ್ಕೊಂಡು ಕೊಡ್ತೀರಿ, ತಿನ್ನಾಕ ಜೋಳ ಇಲ್ಲ ನಿಮಗ. ನೋಡ್ರ ತಿಲ್ಲಕ ಜ್ವಾಳ ಇರ್ಲಿಕ್ಕೆ ಕಟ್ಟೈತ್ರಿ, ಆದ್ರ ಆ ತಾಯಿ ನಮ್ಗೇನು ಕಡಿಮೆ ಮಾಡಿಲ್ರಿ. ಏಯ್ ಅಲ್ಲ ನೀನು ಆ ದೇವಿ ಹೆಸರು ಹೇಳತ್ತಿದಿ. ನಿನ್ನ ಗಂಟೆಗ ರೊಕ್ಕ ಕೊಡ್ಲಾಕ ಕೊಡ್ದಿಲ್ಲ. ಆ ದೇವಿ ಹೆಸರು ತಗೊಂಡಿದ್ದಕ್ಕ 100 ರೇಟ್ ಬಾರ್ಕೊಲ್ ಇಡ್ತಿದ್ದ ನಾವ. ಇನ್ನು ಬಾ ಮಾತಾಡಿ ನಿನಗೂ ಏಟ್ ಬೋತಾವ. ಹುಷಾರ್ ಗೌಡ್ರ, ನಾವ್ ಬಡ್ರು ಇದಿರ್ಬೇಕು, ಆದ್ರ ನಮ್ಗೆ ನೀವು ಖರೀದಿ ಮಾಡಿಲ್ಲ. ಆದ್ರ ದೇವ್ರ ಮೇಲ ಭಕ್ತಿ ಇರ್ಲ ಬಿಡ್ರಿ. ನಮ್ಗೆ ಯಾಕೆ ಹಂಗತ್ತೀರಿ? ಏ ಬಾಯಿ, ಆ ದೇವ್ರ ಭಕ್ತಿ ಮಾಡ್ಕೊಂತ ಹೇಳ್ತಿ, ಆ ಮಾತೈತಿರ ದೇವ್ರ ದೇವ್ರ ಅಂತಿ. ಆ ದೇವ್ರ ನೀನ್ ಎಂತ ಪರಿಸ್ಥಿತಿ ಹೋಗಿಟ್ಟ ನೋಡ. ನಾ ಯಾವ ಭಕ್ತಿನೂ ಮಾಡ್ಲಾರ್ದ ಅಗದಿ ಆರಾಮದಾನಿ. ಇಲ್ಲಿ ಯಾವ ದೇವ್ರು ಇಲ್ಲ. ನಾವ್ ದುಡದ್ರನ ಅಣ್ಣ ಇಷ್ಟು ತಿಳ್ಕೊ. ಅಲ್ಲ ಗೌಡ್ರ, ನೀವೇ ದೊಡ್ಡವರು, ನಾವೇ ಸಣ್ಣವ್ರು. ಆದ್ರ ನನ್ನ ಗಂಡಗ್ ದನಕ್ ಬಡ್ದಂಗ ಬಡ್ದಿರಲ್ಲ. ಆದ್ರ ನನ್ ಗಂಡಗ್ ಏನಾರ ಆರಾಮ್ ತಪ್ತು, ನನ್ ಗಂಡಗ್ ಏನಾರ ಹೊತ್ತ ಕಮ್ಮ ಆಯ್ತು, ನೀವು ಸುಮ್ನೆ ಬಿಡಂಗಿಲ್ರಿ. ನಾ ಏ ಬಾಯಿ ನನಗ ಬಟ್ ತೋರಿಸ್ತೇನೆ. ಗೌಡ್ರ ಬಿಡ್ರಿ ಬಿಡ್ರಿ. ಅಲ್ರಿ ಹೆಣ್ಮಗಳನ್ನ ನೋಡ್ಲಾರ್ದೇನೆ ಕೈ ಬಟ್ಟೆ ಮುಟ್ಟಾತ್ರಿ, ಹಿಂಗ್ಯಾಕ್ರಿ? ಅಲ್ಲ ನಮ್ಮಲ್ಲಿ ದುಡಿಯಕಿ ನನಗ ಬಂದ್ ಎದುರು ಒದಸ್ತಾಳ ಅಂದ್ರ ಯಾಕವಾ? ಎದಕ್ ನಮ್ಮ ಮನಿ ತನ ಬಂದಿದಿ? ಅಲ್ರಿ ಗೌಡ್ತಾರ, ನನ್ನ ಗಂಡ 50,000 ರೂಪಾಯಿ ತೊಗೊಂಡ್ ಬಂದಾನಂದ್ರ ಸಾವ್ಕಾರು ದನಕ್ ಬಡ್ದಂಗ ಬಡ್ದ್ ಬಂದಾರಿ. ಅಲ್ರಿ ಮಾನಿಂಗೆ ನೀಗ್ ದುಡಾತ ನಮ್ ಹೊಲ್ದಾಗ ಖಾಯಂ ದುಡ್ಕೋತದನ. ಅವ ಏನ್ ರೊಕ್ಕ ತಗೊಂಡು ಎಲ್ಲ ಹೋಗಿದ? 50,000 ಸಂಬಂಧ ಅವನಿಗ್ ಬಡಿಯುವಂತ ಅವಶ್ಯಕತೆ ಏನಿತ್ತ? ಏಯ್ ನೀ ಸುಮ್ಮರ. ಇವ್ರನ್ನ ಎಲ್ಲಿ ಇಡ್ಬೇಕ ಅಲ್ಲೇ ಇಡ್ಬೇಕ. ಇವ್ರ ತಿಳಿ ಮೇಲೆ ಕುಂತ್ಕೊಂಡ್ರ ಬಾ ಹರಿಯಾಡ್ತಾರ. ಇವ್ರ ಮಕ್ಳ ಮನ್ಯಾಗ ತಿನ್ನಾಕ ಕೂಳಿಲ್ಲ, ಆದ್ರ ದೇವ್ರ ದಿಂದ ಮಾಡದ್ ಬಿಡುವಾರ ಇವ್ರ. ದೇವ್ರಿಗೆ ಅಷ್ಟು ದ್ವೇಷ ಮಾಡಾಕತ್ತಿರಲ್ಲ. ನಾ ದೇವ್ರಿಗೆ ಎಟ್ ನಂಬ್ತೀನಿ, ನನಗ್ ಹೆಂಗ್ ಇಡ್ತಾನ ನೋಡ್ತೀನ್ರಿ. ನೀವ್ ನಂಬಲ್ಲಲ್ರಿ, ನಿಮ್ಗೆ ಹೆಂಗ್ ಇಡ್ತಾನ ನೋಡಾಕತ್ರಿ. ಏ ಬಾಯಿ ಏನ್ ಮಾತಾಡ್ತಿ? ನಡಿ ನಡಿಯಲತ್ತಿ ನಡಿ ಮಾತಾಡಿ. ಹಿಂಗ ಬಡವ್ರ ಮ್ಯಾಲ ದೌರ್ಜನ್ಯ ಮಾಡಿದ್ರ ಏನ್ ಸಿಕ್ತೈತ್ರಿ ನಿಮಗ? ಪಾಪ ಅವ್ರ ಕಣ್ಣೀರ್ ಶಾಪ ತಟ್ಟುದಿಲ್ಲ. ಏ ಅದ್ ತಟ್ಲಿ ಬಿಡ್ಲಿ, ನಿಂದೆರಡು ಕೆಲಸ ಹಾಟ್ ಮಾಡಿ ನಡಿ ಒಳಗ. ಬಂದ ಗಾಡಿ ಹೇಳಾಕಿ. ಏ ಕಡೆ ಏ ರೀ ಏನಾಯ್ತ್ರಿ? ಮುಗಿತು, ಎಲ್ಲಾ ಮುಗಿದ್ ಹೋಗ್ತೇನೆ. ಮಾಲೆ ನಮ್ ಶುಗರ್ ಫ್ಯಾಕ್ಟ್ರಿ ಇದಕ್ಕಿದ್ದ ಶ್ವಾಸ ಬಿಟ್ಟಾಗೆ ಎಲ್ಲಾ ಸುಟ್ಟು ಬೂದ್ ಆಗಿಬಿಟ್ಟೈತಿ. ಶುಗರ್ ಫ್ಯಾಕ್ಟ್ರಿಗೆ ಬೆಂಕಿ ಹತ್ತ? ಅದಷ್ಟ ಅಲ್ಲ, ಮಾನ್ಯ ಕಬ್ಬು ಹಚ್ಚಿದಲ್ಲ ಹೊಸಾದ, ಅವೆಲ್ಲ ಹೊಲ ಎತ್ಬಿಟ್ಟಾವ. ಮುಂದ ಸಿಮೆಂಟ್ ಫ್ಯಾಕ್ಟ್ರಿ ಅದಕ್ಕೂ ಎಲ್ಲ ನಷ್ಟ ಆಗಿಬಿಟ್ಟೈತಿ. ಅಲ್ರಿ ಹಿಂಗ ಒಂದ್ರ ಮೇಲೆ ಒಂದ್ ಲಾಸ್ ಆದ್ರ ಹೆಂಗ? ಮೊದ್ಲೇ ರಗಡ್ ಸಾಲ ಮಾಡ್ಕೊಂಡಿರಿ, ಈ ಮನಿ ಪತ್ರನು ಒಯ್ದು ಅಡ ಇಟ್ಟಿರಿ. ಅಲ್ರಿ
ನನ್ಗೆ ಇಷ್ಟ ಕಾಡತೈತಿ. ಈಗ ಅಷ್ಟ ಅಲ್ಲ, ಎಲ್ಲಾನು ಹೋಗೈತಿ, ನನ್ನ ತೆಕ್ ಏನೂ ಇಲ್ಲ. ತಪ್ಪುಕೋಬೇಡ, ನಿನ್ ಕೊಳ್ಳ ನಿನ್ ಬಂಗಾರ ತಾಳಿ ಕೊಡ್ತೀಯ. ತಾಳಿ ಬೇಕ್ರಿ? ಅಲ್ರಿ, ಮನ್ಯಾಗ ಬಂಗಾರ ಇದ್ದಾಗ ಬಂಗಾರ ಹಾಕೊಂಡ್ ತಿರ್ಗಾಡೋ ಅಂದವ್ರು ನೀವು. ಈಗ ಗುಳ್ದಾಳಿನ ತೆಗಿಯೋಂಗಾಯ್ತಾ ಪರಿಸ್ಥಿತಿ? ಹೋಲ್ ಬಿಡ್ರಿ, ಬಂದಂಗ ಹೋಗಬೇಕು. ಈಗೇನು ನಿಮ್ಗೆ ತಾಳಿ ಬೇಕಿಲ್ಲ, ತಗೋರಿ. ನಮಸ್ಕಾರ ಸರ್. ನಮಸ್ಕಾರ. ಏನ್ರ ದಗದಿದ್ದೀರ ನೋಡ್ರಿ, ನಾನು ದಗ ಖರ್ಚು ಬರ್ಲಿಲ್ಲ, ನಾನು ತಗದ ಮಾಡ್ತೀನಿ. ಯಾರು ನಿಮಗೆ ಕೆಲಸ ಕೊಡ್ಬೇಕು ನಾವ? ನಮಗೆ ನಿಮ್ಮಂಥ ಶ್ರೀಮಂತರ ಕೆಲಸ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಬೇಡ್ಕೊಂತ ತಿನ್ನೋರಿಗೆ, ಬಡವ್ರಿಗೆ, ಇಂಥವ್ರಿಗೆ ನಾವು ಕೆಲಸ ಕೊಡ್ತೀವಿ. ಮತ್ತು ನೀವು ದೊಡ್ಡ ಶ್ರೀಮಂತರ, ಬಡವ್ರ ಮನೆ ಮುರಿದ ಅನ್ಯಾಯ ಮಾಡಿ ಆ ಮನೆಗಳೆಲ್ಲ ಅಳಗಾಲ ಹಚ್ಚಿ ನಿಮಗೆ ಇಂಥ ಪರಿಸ್ಥಿತಿ ಬಂದ್ರೆ ನಿಮಗೆ ನಮ್ಮಲ್ಲಿ ಕೆಲಸ ಇಲ್ಲ. ಹಂಗೆ ನೆನಬೇಡ್ರಿ, ಒಂದು ದೊಡ್ಡ ಮನ್ಸು ಮಾಡ್ರಿ, ನಾನು ದುರ್ಕೊಂಡ್ ತಿನ್ಬೇಕಂತ ಬಂದನ್ರಿ. ಹೌದು ಪಾಕ್ರೆ, ಆದ್ರೆ ನೀ ಮಾಡಿದ್ದ ಹಿಂದ ಎಟ್ ಮನಿ ಮುರಿದೀನಿ, ಎಟ್ ಅನ್ಯಾಯ ಕೆಲಸ ಮಾಡಿದಿ ಗೊತ್ತೈತ್ಲ ನಿನಗ. ಮತ್ ಇಂಥವ್ರಿಗೆ ನಾವ್ ಹೆಂಗ್ ಕೆಲಸ ಕೊಡ್ಬೇಕು? ನಿನಗ್ ಮಾನ ಮರ್ಯಾದೆ ಐತಿ ಒಂದ್ ಸ್ವಲ್ಪ ರೀ. ಎಲ್ಲರೂ ಹೋಗಿ ಭಿಕ್ಷಾ ಹಿಡ್ಕೊಂಡ್ ತಿನ್ನೋ ಹೋಗ. ನಮ್ಮಲ್ಲಿ ಜಾಗ ಇಲ್ಲ, ನಮ್ಮಲ್ಲಿ ಕೆಲಸ ಕೊಡಂಗೂ ಇಲ್ಲ. ಹೋಗ್ಬಿಡ್ನಿ. ಕೆಲಸ ಕೊಡ್ಲಿಕ್ಕೆ ಆಟೋ ಹೋಗ್ತಿರಿ, ಹಾಟ್ ಭಾಳ ಹಸ್ತತ್ರಿ. ಒಂದಿಟ್ಟು ಹಾಟಿಗೆ ಅನ್ನ ಅದು ಕೊಟ್ರೆ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಕೊಂಡ್ರಿ. ಏ ತಮ್ಮ, ನಿನಗೆ ಎಷ್ಟು ಸಲ ಹೇಳ್ಬೇಕು, ನಮ್ಮಲ್ಲಿ ಏನು ಸಿಗಂಗಿಲ್ಲ ನಿನಗೆ. ನಾವು ನಿನಗೆ ಏನು ಕೊಡಾಕ್ ಸಾಧ್ಯನೇ ಇಲ್ಲ, ಕೊಡಂಗೂ ಇಲ್ಲ. ಸುಮ್ಮ ಇದ್ ಹೋಗ್ಬಿಡ್ನಿ. ಸುಮ್ ಹೋಗ್ಯೋ, ಏನು ಒಂದೆರಡು ತಳಸ್ಕೊಂಡ ಹೋಗ್ಯೋ ನೀನು. ಗೊತ್ತಾಗತ್ತಿಲ್ಲ ನಿನಗ? ನಿನಗೆ ಅರೋರಿ ಆಯ್ತಿಲ್ಲ ಒಂದ್ ಸ್ವಲ್ಪ ಹೇಳಿದ್ದಾರೆ. ಅರ್ಚನೆ ಮಾಡಪ್ಪ ಅಂದ್ರೆ ಬಾಂಧಾನಿಲ್ಲ ಓಡಿ. ನೀನು ನೋಡಿಲ್ಲ ಈ ಜನ್ಮದಾಗ ಹಿಂಗ ನಿನಗೆ ನಾ ಇನ್ನ ಆಯ್ತು ನಿನಗ ತಾಯಿ ಶಿಕ್ಷೆ. ನಿನಗ ಎಲ್ಲ ಮಗ ಎಷ್ಟು ಎಣ್ಣೆ ಮಾಡಿದೀನಿ ಗೊತ್ತೇನ? ಒಂದ್ ಇಟ್ರೆ ನಿನಗ ಇಟ್ಟಿತನ ಜೋಗಾಮಂದು ನೀಡಿದ ಭಿಕ್ಷೆ ಕಸ್ಕೊಂಡದೀನಿ. ಆ ಶಾಪ್ ತಟ್ಟೈತಿ ನಿನಗೆ. ಗುಡ್ಡದ ಎಲ್ಲ ಅಂದ್ರ ಏನ್ ತಿಳ್ಕೊಂಡದೀನಿ ಗೊತ್ತಾಗುದಿಲ್ಲ. ಇಂಥ ನೋಡ ಇನ್ನ ಆಯ್ತು ನಿನಗೆ, ಇನ್ನ ಆಗ್ಬಿಡುದಿಲ್ಲ ಕೆಲವ. ಇನ್ನ ಆಯ್ತು ನಿನಗೆ ಮಗನ ಶಾಪ. ನೀ ಭೂಮಿ ಮೇಲೆ ಬಾಳ ಬದುಕಕ್ಕೆ ತಿಳ್ತಾನ. ಇನ್ನ ಆಯ್ಕೆ ಹತ್ತೆ ಬಿಟ್ಟಾಳ ನನಗೆ ಎಲ್ಲವ. ಆಕಿಗೆ ಎಷ್ಟು ಎಣ್ಣೆ ಮಾಡಿದ್ ಗೊತ್ತೇನಿ? ಎಷ್ಟೋ ಮಂದಿದ ನೀಡಿದ ಅನ್ನ ಕಸ್ಕೊಂಡು ಮನುಷ್ಯ ಇದೀನಿ ತಿಳ್ತಾನ. ಅಂತ ದುಡ್ಡು ಹಡ್ಸ್ಕೊಂಡದೀನಿ. ಇನ್ನು ಮೇಲತ್ತ ಇನ್ನು ಚಾಲು ಆಕತಿ ನಿನಗೆ. ಇನ್ನ ಗುಡ್ಡದ ಎಲ್ಲ ಹಾಕಿ ನೀನು ಇನ್ನ ಬಿಡಂಗಿಲ್ಲ ನೋಡಕ್ಕೆ. ಗಂಡ ಇದ್ದದ ಹೆಣ್ಣು ಮಾಡ್ಯಾಳ, ಹೆಣ್ಣಿದ ಗಂಡ ಮಾಡ್ಯಾಳ. ಅಕ್ಕಿಗೆ ಕೂಡ ನೀ ಇದನ್ನ ಮಾಡಿದ ಅಂದ ಬಳಕ ಇನ್ನು ನಿನ್ನ ಜನ್ಮ ಉದ್ಧಾರ ಆಗತ್ತೈತೆ. ನಿನ್ನ ಉದ್ದಕ್ಕೆ ಹಾಕಿನಿ ಹೋಗ. ಈ ಊರಾಗ ಬಂದಾನ ಕಾಲದಾಗ ನಾ ದೊಡ್ಡ ಸಾಕಾರ. ಇಡೀ ಊರಾನ ಮಂದಿಗೆ ಕೆಲಸ ಕೊಡ್ತಿದ್ನಿ, ರೊಕ್ಕ ಬಿಡದ ರೊಕ್ಕ ಕೊಡ್ತಿದ್ನಿ. ಆದ್ರೆ ಈಗ ನನ್ನ ಟೈಮ ಎಡ ಹತ್ತೈತಿ. ಏನೇ ಮಾಡಕ್ ಹೋದ್ರು ಎದ್ರಾಗೂ ಲಾಸ್. ನನ್ನ ಫ್ಯಾಕ್ಟ್ರಿ ಸುಟ್ಟು ಹೋತು. ಹೊಲ ಮನ್ಯಾಗ ಕಬ್ಬು ಹಚ್ಚಿರ ಕಬ್ಬಿ ಹೊಲ ಬಿದ್ದು ಅಳಗಾಲಾಗಿ ಹೋತ. ಅದ್ರಾಗ ಸಿಕ್ಕಾಗ ಏನೇ ಆಗೈತಿ. ದಿನ ಬಂದ ನಮ್ಮ ಮನೆ ಮುಂದೆ ನನಗೆ ಮರ್ಯಾದೆ ಬೆಳೆಯಾಕ್ತಾರ. ಆದ್ರೆ ಈಗ ನನ್ನ ಹೆಂಡತಿಗೆ ನಾ ದುಡ್ಕೊಂಡ್ ಬಂದು ಪಗಾರ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮುಂದೆ ಮರ್ಯಾದೆ ಇರಂಗಿಲ್ಲ. ನನ್ನ ಹೆಂಡತಿನೂ ನನಗೆ ಮರ್ಯಾದೆ ಕೊಡಂಗಿಲ್ಲ. ಅದಕ್ಕೆ ನಾ ಹೆಂಗಾರಕ್ಕೆ ಆಗಲ್ದಕ್ಕೆ ಭಿಕ್ಷೆ ಬೇಡ್ರಿ ಯಾಕೆ ಹೋದ ನನ್ನ ಹೆಂಡತಿ ಮುಂದೆ ನಾನು ಪಗಾರ ಕೊಟ್ಟು ಮರ್ಯಾದೆ ಉಳಿಸ್ಕೋಬೇಕು. ಈಗ ಅಷ್ಟ ಮಾಡ್ತೀನಿ ನಾ. ಅಣ್ಣಾರ ಅಲವ್ರ ಏನಲ್ರಿ, ಸ್ವಲ್ಪ ಏನ್ರಿ ಅದ್ರ ಕೊಡ್ರಿ. ದುಡ್ಡಿದ್ದಾಗ ಎಲ್ಲರಿಗೂ ಸಿಕ್ಕಂಗ ರೊಕ್ಕ ಕೊಟ್ಟ ಹೆಂಗ ಬೇಕಂಗ ಬಳಸ್ಕೊಂಡು. ಆದ್ರೆ ಈ ₹1 ಬೆಲೆ ಏನಂತ ನನಗೆ ಈಗ ಗೊತ್ತಾಗತ್ತೈತಿ. ನಾ ಮಾಡಿದ ಸೊಕ್ಕ, ನನ್ನ ಪಾಪ ಎಲ್ಲಾನು ಕರಿಬೋದು. ಹೊತ್ತ ಮನಿಗ್ ಬಂದ ತಾಯಿನ ಅವಮಾನ ಮಾಡಿ ಕಳಿಸ್ದ ನನ್ ಗಂಡ. ಇವತ್ತ ಆಕಿನೇ ಎಲ್ಲಿದಾಳತ್ತ ಹುಡುಕು ಪರಿಸ್ಥಿತಿ ಬಂತು. ಎಷ್ಟ್ ಹುಡುಕುದ್ರೂ ಸಿಗವಳ್ಳ. ತಾಯಿ, ನಮ್ ಕಡೆಯಿಂದ ತಪ್ಪಾಗೈತವ. ಆದ್ರ ಈ ತಪ್ಪಿಗೆ ಇಂತ ದೊಡ್ಡ ಶಿಕ್ಷೆ ಕೊಡ್ಬೇಡ.
ಶಾಪದೀನಿ ಅವ್ವ ನಿನಗ. ಅವ್ವ ತಪ್ಪಾಯ್ತವ್ವ. ಹೇಳವ ನಿನ್ ಹೇಳ. ಯಾಕೆ ಏನಾಯ್ತ? ಏನಾಯ್ತು ಮಗಳ? ನನಗೆ ನೆನಪಿಲ್ಲ. ನೀ ಎಲ್ಲಿ ನೆನಪಿನಾಗಿರ್ತೀವ? ನೆನಪಿನಾಗ ಎಲ್ಲ ಹೃದಯದಾಗ ಇಟ್ಕೊಂಡಿ ನಾ ನಿನ್ನ. ನೆನಪಿನಾಗದೀವ? ನೆನಪಿನಾಗದಿ? ಏನಾಯ್ತ? ಅವ್ವ ಅವತ್ತ ನೀನ್ ನಮ್ಮ ಮನಿಗ್ ಬಂದಾಗ ನನ್ ಗಂಡ ತಿಳಿಲಾರ್ದೇನೋ ನಿನ್ಗ ಅವಮಾನ ಮಾಡಿ ಕಳಿಸ್ದ. ಆದ್ರ ಆ ಶಾಪ ಇವತ್ತ ನಮಗ್ ತಟ್ಟೈತಿಯವ್ವ. ನನ್ ಗಂಡ ರೋಗ ಮ್ಯಾಲ ರೋಗ ಬರಾತವ, ಉಳ್ಸಕ್ಕೆ ಹೋಗವಲ್ದ, ಹಾಸಿಗೆ ಹಿಡ್ದಾನ. ರೊಕ್ಕ ರೂಪಾಯಿ ಬಿಡು, ಅದೆಲ್ಲ ನನಗ್ ಬೇಡ. ಆದ್ರೆ ನನ್ ಗಂಡನ ಆರೋಗ್ಯ ಸುಧಾರಿಸ್ಬೇಕ. ಮೊದ್ಲಿನ ಗಪ್ಲೆ ಚಂದಗೆ ಇರ್ಬೇಕು. ಅವ್ವ ನೀ ಆ ಶಾಪದಿಂದ ನಮ್ಗೆ ಹೆಂಗರೆ ಮುಕ್ತಿ ಕೊಡ್ಬೇಕು. ಏನವ ನಮ್ಮ ತಾಯಿ ಶಾಪ ಹಾಕ್ತಾ ಅಂತ ಹೇಳಿದ್ಯಾ? ಇಲ್ಲವ, ಆಕಿ ಶಾಪ ಹಾಕುವಂತಕ್ಕೆಲ್ಲ ನೆಂಬಿದವ್ರನ್ನ ಕೈ ಬಿಡುದಿಲ್ಲ. ಆಕೆ ಎಂದೆಂದಿಗೂ ಕೈ ಬಿಡುದಿಲ್ಲ. ಇದ್ದವ್ರನ್ನ ಕೈ ಹಿಡ್ದು ಎಬ್ಬಸ್ತಾಳ. ಅಂತಕಿನ ನಿನ್ನ ಗಂಡ ಕೈ ಹಿಡ್ದ ನುಂಗಿಸ್ಬಿಟ್ಟ. ಗೊತ್ತೈತಿಲ್ಲ ನಿನಗ? ಮನೆಗೆ ಬಂದ್ ಮಹಾಲಕ್ಷ್ಮಿನ ಜಾಡಿಸಿ ಒದ್ದಾನ. ಅಂತವಾಗ ನೀನು ಕ್ಷಮೆ ಕೊಡಂತ ಕೇಳ್ಕೊತಿ? ಅವ್ವ ನನಗ್ ಗೊತ್ತೈತಿ, ಆ ತಾಯಿ ಯಾರಿಗೂ ಶಾಪ ಕೊಡುದಿಲ್ಲ. ಆದ್ರ ಅಕ್ಕಿನ ರುವಾರಿ ನಿನ್ನ ಮನಸ್ಸು ನೋಯಿಸಿದ್ರ ಯಾರಿಗೂ ಒಳ್ಳೇದಾಗುದಿಲ್ಲತ್ತ ನನ್ಗ ಅರ್ಥ ಆಯ್ತು. ನೋಡು ಏನ್ ಮಾಡ್ತೀವ ನನಗ್ ಗೊತ್ತಿಲ್ಲ. ನೀ ನಮ್ಮ ಮನಿಗ್ ಬರ್ಬೇಕ. ನಿನಗ ಮಾಡ್ತಕ್ಕದ್ದನ್ನ ನಾವು ಮಾಡೇ ಕಳಿಸ್ಬೇಕ. ಬಾ ಅವ್ವ, ನಮ್ಮ ಮನಿಗ್ ಬಾ. ನಿನಗ ಕಾಲ್ ಹಿಡ್ಕೋತೀನಿ. ಹೇಳವ, ಹೇಳ. ನೀ ಯಾಕೆ ಕಾಲು ಹಿಡ್ಕೋತಿ? ಅಲ್ಲ, ನಾ ಬಂದು ಏನ್ ಮಾಡ್ಲಿ ನಿನ್ ಮನೆಗೆ? ಏನ್ ಮಾಡ್ಲಿ? ಇಲ್ಲ, ಆ ಮನೆಗೆ ನಾ ಬರೋದಿಲ್ಲ. ಬರಂಗಿಲ್ಲ ಅಂದ್ರ ಬರಂಗಿಲ್ಲ. ಅವ್ವ ನನ್ ತಾಳಿ ಬಗ್ಗೆ ಉಳಿಬೇಕಂದ್ರ ನೀ ನಮ್ಮ ಮನ್ಯಾಗ ಕಾಲ್ ಇಡಬೇಕ. ಆ ತಾಯಿ ಆಶೀರ್ವಾದ ನಮಗ್ ಬೇಕೇ ಬೇಕ. ಅವ್ವ ನೀ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲವ. ಬಾ ನಮ್ಮ ಮನಿಗ್ ಬಾ. ನೋಡ್ವಾ ತಂಗಿ, ನಾನು ನಿಮ್ ಮನಿಗ್ ಬರ್ಬೇಕಂದ್ರ ನಿನ್ನ ಗಂಡ ಮೊದಲ ತಾಯಿನ ನಂಬೇಕು. ನಾನು ಹನಿ ಭಂಡಾರ ಧರಿಸ್ಬೇಕ. ಆ ಭಂಡಾರ ಮುಟ್ಟಿದ್ರ ಕೈ ಹೊಲಸಾಗೈತಂತ ಕೈ ತೊಳ್ಕೊಂಡವ. ಅಂತಾದ್ರಾಗ ಅವನಿಗೆ ನೀನು ನಾನು ಭಿಕ್ಷೆ ಬೇಡಕ್ ಬಂದಿ? ಅವ ಭಂಡಾರ ಹಚ್ಕೋಬೇಕು. ಅಂದಾಗ ಅವನು ಉದ್ಧಾರ ಆಕಾನ. ಇಲ್ಲ ಅಂದ್ರ ನಿಮ್ ಮನಿ ಅಲ್ಲ, ನಿಮ್ ಅಂಗಳ ನಾನು ತುಳಿಯಂಗಿಲ್ಲ. ಅವ್ವ ನನ್ ಗಂಡನ ಪರಿಸ್ಥಿತಿ ಯಾವ ರೀತಿ ಆಗೈತತ್ತ ಒಂದೇ ಒಂದ್ಸತಿ ಮನಿಗ್ ಬಂದ್ ನೋಡ. ಅವನಿಗೆ ಕೂಳ ನೀರ ಒಂದೇ ಆದಂಗ ಆಗೈತಿ. ಜೀವ ಹುಳಿದ್ರ ಸಾಕಾಗೈತಿ. ತಾಯಿನ ನಂಬ್ಲಾರ್ದೆ ಇನ್ನೇನ್ ಮಾಡ್ತಾನ? ಅವನಿಗೆ ಬ್ಯಾರೆ ದಾರಿನೇ ಇಲ್ಲ. ನಂಬ್ತಾನ. ಅವ್ವ ಬಾ ಅವ್ವ ಬಾ. ನೋಡ್ತಾಯಿ, ಈ ತಾಯಿ ಯಾವ ಮಕ್ಕಳನ್ನು ಒಗ್ಯಂಗಿಲ್ಲ. ಎಲ್ಲ ಉಡ್ಯಾಕ ಕಟ್ಕೊಂಡ ಜಪಾನ್ ಮಾಡ್ತಾಳ. ಅದು ವಾಂಡ್ ಐತಿ ಅಂದ್ರೂ ಅವಳ ಮಗನ, ಆ ತಾಯಿ ಮಕ್ಕಳು ಅವೆಲ್ಲ ಕೈ ಹಿಡ್ದ ಕಾಪಾಡ್ತಾಳ. ನಡಿವಾ, ನೀ ಇಷ್ಟು ನೊಂದದ್ ನೋಡಿ ನನಗ ಸಂಕಟ ಆಗ್ತೈತಿ. ನಡಿ ಬರ್ತೇನೆ, ಬಾ ಹೋಗೋಣ. ಬಾ ತಾಯಿ ಬಾ. ಬಡವ್ರ ಮನೆಗೆ ಬಲ್ಗಾಲ ಇಟ್ಟು ಒಳಗ್ ಬಾ. ಆಯ್ತು, ನಡಿಯೋ. ನಡಿಯವ. ನೋಡಿಲ್ಲ ಅವತ್ತ ನಿನಗ ಜೋಗ ನಿಲ್ಲಾರ್ದೆ ಕಳ್ಸಿ ಶಾಪಕ್ಕ ಅನಿಷ್ಟ ಅನ್ನೋದು ನಮ್ಮ ಮನ್ಯಾಗ ಬಿಟ್ಟ ಹೋಗವಲ್ದ. ಏನೇ ಮಾಡಿದ್ರು ನನ್ ಗಂಡಗ ಆರಾಮ ಆಗವಲ್ದ. ಒಂದಾದ್ಮೇಲೆ ಒಂದು ರೋಗ ಅಂಟ್ಕೊಳತಾವ್. ಒಟ್ಟ ಮನುಷ್ಯನ್ ಮ್ಯಾಲ ಖುಷಿ ಅನ್ನೋದೇ ಇಲ್ಲ. ಇದ್ರಿಂದ ನೀನೇ ನಮ್ ಕಾಪಾಡ್ಬೇಕವ್ವ, ನೀನೇ ಕಾಪಾಡ್ಬೇಕ. ಆಯ್ತವ, ನೀ ಚಿಂತೆ ಮಾಡ್ಬೇಡ. ನೋಡು, ಈಗ ನಾ ನಿಮ್ ಮನೆಯೊಳಗೆ ಬಂದಿನಲ್ಲ, ಅಷ್ಟ ಸಾಕ. ಇನ್ನು ಮುಂದೆ ನೋಡಿ ನಿನ್ ಗಂಡಂದು. ಅಲ್ಲಕಾಯಿ, ಆಕೆ ನಂಬಿದವ್ರನ್ನ ಯಾರು ಕೈ ಬಿಟ್ಟಿಲ್ಲ.
ಆಕಿ ಬಿದ್ದದಕ್ಕಲ್ಲ ಎದ್ದದಕ್ಕಲ್ಲ ಹುಚ್ಚರ್ನ ಹುಡುಕರ್ನ ಎಲ್ಲ ಉಡ್ಯಾಕ ಹಾಕೊಂಡ ಸಾಕಂತ ಮಹಾತಾಯಿಕೆ ಗುಡ್ಡದೆಲ್ಲ ಒಂಥರ ಹಗರಲ್ಲ ನೀವು ತಿಳ್ಕೊಂಡಾರೆ ಈಕೇನ ಜೋಗ ಬೇಡಾಕ ಬಂದಾಳಂತ ಹುಚ್ಚಿ ಹಾಳೆ ಹುಚ್ಚಿ ನೀನು ಮನುಷ್ಯ ರೂಪನಾಗ ನೋಡಿ ಆಕಿನ ಆ ಮಾತಾಯಿ ಯಾವ ರೂಪನಾಗ ಬರ್ತಾಳ ನಿನಗೇನ್ ಗೊತ್ತೈತಿ ನೋಡಮ್ಮ ನೀ ಏನು ಚಿಂತೆ ಮಾಡ್ಬೇಡ ನಿನ್ ಗಂಡಗ ಹುಷಾರ್ ಮಾಡೋದು ಆ ಎಲ್ಲಮ್ಮ ತಾಯಿ ಎಲ್ಲ ಸರಿ ಮಾಡ್ತಾನ ಆಯ್ತವ. ಉದೋ ಉದೋ ಎಲ್ಲಮ್ಮ ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ. ಅದಕ್ಕ ಏನ್ ಅನ್ಸಕತೈತಿ? ನನ್ನ ಎಲ್ಲ ಆರಾಮ್ ಅನ್ಸಕತ್ವ. ನಾ ಮಾಡಿದ ಪಾಪಕ್ಕ ಸರಿಯಾದ ಶಿಕ್ಷಣ ಕೊಟ್ಲ ದೇವಿ. ಇನ್ ಮ್ಯಾಲ ಯಾವ ಜನ್ಮಕ್ಕೂ ನಾ ಇಂಥ ಪಾಪ ಮಾಡಂಗಿಲ್ಲ. ನನ್ ತಪ್ಪಾತು ಮಾಡಂತ ಏನಪ್ಪ ಹೇಳು ನೀನು ತಪ್ಪು ಮಾಡ್ಬೇಕಂತ ಮಾಡಿಲ್ಲ. ಎಲ್ಲಮ್ಮ ನಿನ್ ಮೇಲೆ ಪ್ರೀತಿ ಇಷ್ಟ ನಿನಗ್ ಹಂಗ ಮಾಡ್ಸಕತ್ಯಾಳ. ಈಗ ನೋಡು ಸ್ವತಃ ನಿನ್ ಹೆಂಡ್ತಿನ ಕರ್ಕೊಂಡು ಬಂದಾಳ. ಈಗ ನಿಂದೆಲ್ಲ ಕಷ್ಟ ಪರಿಹಾರ ಆಕತಿ. ಚಿಂತೆ ಮಾಡ್ಬೇಡ ಮಗನ, ಚಿಂತೆ ಮಾಡ್ಬೇಡ. ಅವು ನನ್ ತಪ್ಪಾತ್ವ. ಅವತ್ ನಾ ತಿಳಿಲಾರ್ದು ನಾ ಏನೋ ಬಾಯಿ ಬಂದಂಗ ಮಾತಾಡ್ಬಿಟ್ನಿ. ಮಾತಾಡೋದಲ್ಲ ನಿನ್ ಕೈ ಹಿಡಿದು ನುಗ್ಸಿದ್ನಿ. ಅದಕ್ಕ ಆ ತಾಯಿ ನಾ ಮಾಡಿದ ಪಾಪಕ್ಕ ಇಂಥ ಶಿಕ್ಷೆ ಕೊಟ್ಲು. ಇನ್ ಯಾವ ಜನ್ಮದಾಗೂ ನಾ ಇಂಥ ಪಾಪ ಮಾಡಂಗಿಲ್ಲ. ನನ್ನ ಪಾಪ ಪರಿಹಾರ ಮಾಡ್ಕೋ ತಾಯಿ, ಪರಿಹಾರ ಮಾಡ್ಕೋ ಮಗನ. ಈಗ ನೀನು ಮನಸ್ಸು ತೊಳ್ಕೊಂಡ ಪ್ರಶುದ್ಧ ಆಗೈತಿ ನಿನ್ನ ಮನಸ್ಸು. ಎಲ್ಲ ತಾಯಿ ಭಕ್ತ ಆಗೇದಿ ನೀನ. ಚಿಂತೆ ಮಾಡ್ಬೇಡ, ಆಕೆ ಯಾವತ್ತು ನಿನಗ ರಕ್ಷಣೆ ಆಗಿರ್ತಾಳ. ಆಯ್ತಲ್ಲಪ್ಪ? ರೀ, ಆ ತಾಯಿಗೆ ಏನ್ ಮುಟ್ಟಿಸ್ಬೇಕೋ ಅದನ್ನ ಮಾಡಿ ಮುಟ್ಸುನು ಬರ್ರಿ. ಎಲ್ಲ ಬಾಯಿ ನಿನ್ನ ಪಾದ ಎಲ್ಲಮ್ಮ ನಿನ್ನ ಹಾಲು ಕುಡ್ದು, ಎಲ್ಲಮ್ಮ ತಾಯಿ ನಿನ್ನ ಹಾಲು ಕುಡ್ದು.
ತಿಳಿಲಾರ್ದೇನೋ ತಪ್ಪು ಮಾಡಿರಿ. ಇನ್ ಮುಂದ ಮನಿ ಬಾಗ್ಲಿಗೆ ಯಾರೇ ಬಂದ್ರು ಖಾಲಿ ಕೈಲಿ ಕಳ್ಸಂಗಿಲ್ಲ ಅಂತೇಳಿ ತಾಯಿಗೆ ಬೇಡ್ಕೋರಿ. ತಪ್ಪಾಗೈತೆ ಆಕಿನ್ ಕಾಲ್ ಹಿಡಿರಿ, ಎಲ್ಲಾ ಚಲೋ ಆಕೈತಿ. ಬರ್ರಿ. ಹೌದಣ್ಣ, ಈ ತಾಯಿ ಅದಾಳಲ್ಲ ಯಾವ ರೂಪನಾಗ ಬಂದು ಏನ್ ಆಟ ಮಾಡ್ತಾಳಿ ಯಾರಿಗೆ ತಿಳಿದಿಲ್ಲ. ಹಸಿ ಗಿಡಕ್ಕ ಉರಿ ಹಚ್ಚದಕ್ಕೆ ಅದಾಳ ಈ ಅಮ್ಮ. ಅದಕ್ಕ ಕಾಲ್ ಬಿದ್ದು ಕ್ಷಮೆ ಕೇಳ್ಬಿಡುವಣ್ಣ. ತಂಗಿಗೆ ಹೇಳೋದ್ ಬರೋಬರೈತಿವ. ನಾನು ನನ್ನ ದುಡ್ಡಿನ ಅಹಂಕಾರದಾಗ ನಾನು ಭಾಳ ಇರ್ತಾನೆ ಬಂದವ್ರಿಗೆಲ್ಲ ಅವಮಾನ ಮಾಡೋದು, ಅವ್ರಿಗೆ ಯಾಕೆ ಬೇಕಾದ್ರೆ ಮಾತಾಡೋದು, ಆ ದೇವರೇ ಇಲ್ಲ ತಂದ್ಕೊತೈತಿ. ಆದ್ರೆ ನಾ ಮಾಡಿದ ತಪ್ಪಿಗೆ ಆ ತಾಯಿ ನನ್ನ ಎಲ್ಲವಾಯಿ ಸರಿಯಾದ ಶಿಕ್ಷೆನೆ ಕೊಟ್ಲು. ಆದ್ರ ಈಗ ನನ್ನ ತಪ್ಪಿನ ಅರಿವು ನನಗೆ ಆಗೈತಿ. ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಆ ತಾಯಿ ತಪ್ಪಿ ಬಿಡ್ಕೊಂಡ ನನ್ನ ಪಾಪ ಪರಿಹಾರ ಮಾಡ್ಕೊತಿಲ್ವಾ, ಪರಿಹಾರ ಮಾಡ್ಕೊತೀನಿ. ಏನಪ್ಪ ಏನ ಏನ ಇನ್ನಷ್ಟು ಪಾಪ ಮಾಡಿಲ್ಲ, ಅದೆಲ್ಲ ಪರಿಹಾರ ಆಗೈತಿ. ಈ ಭಂಡಾರ ಐತಲ್ಲ, ಇದು ಬಂಗಾರ. ಯಾರ್ ಭಂಡಾರ ನಂಬ್ತಾರಲ್ಲ ಅವ್ರು ಉದ್ಧಾರ ಆಕಾರ. ಯಾರ್ ಭಂಡಾರ ನಂಬಂಗಿಲ್ಲಲ್ಲ ಅವ್ರು ಸುಟ್ಕೊಂಡ್ ಸಾಯ್ತಾರ. ಆಯ್ತಲ್ಲಪ್ಪ, ಯಾವತ್ತು ಈ ಭಂಡಾರ ಮರಿಬೇಡ. ಆಯ್ತು ತಾಯಿ. ಎಲ್ಲ ಮಾಯಿ ಪಾಲು ಬರೀ ಭಂಡಾರ ಇದೆ. ತಂಗಿ ನಿಂಬೆ ಅಂತ ಹೇಳಿ ನೋಡುವ, ಇದನ್ನ ಹಣ್ಣು ಭಂಡಾರ ಇಬ್ರು ಗಂಡ ಹೆಂಡತಿ ಜಳಕ್ನ್ಯಾಗ ಒಂದು ಜಳಕ್ನ್ಯಾಗ ಹಾಕೋರಿ. ಇನ್ನೊಂದ್ ಏನಕ್ಕ ನಿಮ್ ಕುಡಿ ನೀರ್ನ್ಯಾಗ ಹಾಕೊಂಡ ದಿನಾಲು ಒಂದು ನಿಂಬೆ ಹಣ್ಣು ಆದ್ರೂ ಮತ್ತೊಂದು ನಿಂಬೆ ಅಂತ ಸೇರಿಸಿ ಈ 2 ನಿಂಬೆ ಹಣ್ಣು ಆಗುತ್ತೂ ಕುಡಿ. ಆಯ್ತಾ? ನಿಮ್ಗೆಲ್ಲಾ ಒಳ್ಳೇದಾಗ್ತದೆ. ಆಯ್ತು ತಾಯಿ. ಹೌದು ತಾಯಿ ಎಲ್ಲಮ್ಮ ಭಕ್ತನ ಉದ್ಧರಿಸುವ. ಆಯ್ತು, ನನಗೆ ಅಪ್ಲಿ ಕೊಡ್ರಿ ಪೈನ. ಉದೋ ಉದೋ ತಾಯಿ ಎಲ್ಲಮ್ಮ, ಉದೋ ಉದೋ ತಾಯಿ ಎಲ್ಲಮ್ಮ. ಅವ್ವ, ಇಟ್ಟಕ್ಕೆ ಮುಗಿತ ಅನ್ಕೋಬೇಡ. ಇನ್ಮೇಲೆ ನಾವು ತಾಯಿಗೆ ಭಕ್ತಿಲೇ ನಡ್ಕೋತೀವ. ಪ್ರತಿ ಮಂಗಳವಾರ ಶುಕ್ರವಾರ ತಪ್ಪಲಾರ್ದೆ ನೀ ಬಂದು ಕಾಲ್ ಹಾಕಿ ಹೋಗ್ಬೇಕ. ಯಾಕಂದ್ರ ನಮ್ಮ ಮನ್ಯಾಗ ಏನೇ ಇರ್ಲಿ ಕಾಳ ಕಡಿ ನಿಮ್ ಪಾದಕ್ಕೆ ಒಪ್ಪಿಸಿ ನಾವು ನಡ್ಕೋತೀವವ. ಆಯ್ತವ ಇಷ್ಟ ನಿಮ್ಮ ಭಕ್ತಿಯಾಗಿ ಅಂದ್ರ ಭಯಕ್ ಬಿಡ್ಲವ. ಬಂದ ಪ್ರತಿ ಶುಕ್ರವಾರ ಮಂಗಳವಾರ ಬಂದು ನಿನ್ನ ಮನೆ ಕಾಲ್ ಹಾಕ್ತಿರ್ತೀನಿ. ಆಯ್ತಾ? ನಿನ್ನ ಮನೆ ಹಂಗ ಉಪ್ಪಲೆ ಇರ್ತೈತಿ ನೋಡ್ ಮಗಳ. ಆಯ್ತವ. ಯಪ್ಪ ಹೋಗಿ ಬರ್ತೀನಿ ನಾ. ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ. ಪೂಜೆ ಅಣ್ಣ ಪೈಲ ಯಾವ ದೇವ್ರಿಗೆ ನೆನಪಿರಲಿಲ್ಲ, ಈಗ ನಂಬಕತ್ತಾನ. ಯಾಕಂದ್ರ ಆ ದೇವ್ರ ಮಹಿಮೇನೆ ಹಂಗಾದ ನೋಡು. ಈಗ ಪೈಲೆ ಹೆಂಗ್ ಶ್ರೀಮಂತ ಐತಿ ನೋಡು, ಅದೇ ತರ ಆ ದೇವ್ರ ಕೊಡ್ತಾನ. ನೀ ತಲೆ ಕಟ್ಸ್ಕೋಬೇಡ, ಹೋಗ ಅಣ್ಣ ಕರ್ಕೊಂಡು ಒಳಗ್ ಹೋಗು. ನಾನು ನಮಗ ಯಾವ ಶ್ರೀಮಂತಿಕೆನೂ ಬೇಡವ. ಈ ಗುಡ್ಸಲ್ದಾಗ ನಾವು 3 ಹೊತ್ತು ಊಟ ಮಾಡಿ ಆರಾಮ್ ಇರ್ತೀವಿ. ಆದ್ರೆ ನನಗ್ ಬೇಕಾಗಿರೋದು ನನ್ ಗಂಡಗ ಏನ್ ಶಾಪ ತಟ್ಟಿತ್ಲ ಅದೆಲ್ಲ ಮುಕ್ತಾಯ ಆಗಿ ಅವ ಮೊದ್ಲಿನ ಗಪ್ಲೆ ಆರೋಗ್ಯವಂತ ಆಗಿದ್ರ ಅಷ್ಟೇ ಸಾಕು ನನಗ. ಯಾವ ಶ್ರೀಮಂತಿಕೆನೂ ಬೇಡ. ಏನ್ರೆ? ಹೌದ್ ಪೂಜಾ, ಎಷ್ಟು ದುಡ್ಡಿದ್ರೆ ಏನ್ ಮಾಡೋದು? ಮನುಷ್ಯಾಗ ನೆಮ್ಮದಿರೋದಿಲ್ಲ. ಗಂಟಕ್ ದುಡ್ಡಿದ್ದಾಗ ನಾ ಏನೆಲ್ಲ ಮಾಡಿದ್ವಿ, ಮಕ್ಕಂತವ್ರಿಗೆ ಹೆಂಗೆ ಅಮೌಂಟ್ ಮಾಡಿದ್ವಿ, ಹೊಡಿದು ಮಾಡಿ ಬಿಡಿದ್ ಮಾಡಿ. ಆದ್ರೆ ನೆಮ್ಮದಿ ಇರೋದ ಸಿಗ್ಲಿಲ್ಲ. ಆ ತಾಯಿ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟು ನೆಮ್ಮದಿ ಎದುರಾಗೈತಿ ಏನೈತೆ ಅನ್ನೋದು ನನಗೆ ಸರಿಯಾಗಿ ತೋರಿಸ್ಕೊಟ್ಟಾರ. ಆ ತಾಯಿ ಅನ್ನ ಆಶೀರ್ವಾದದಿಂದ ನಾ ನೆಮ್ಮದಿ ಜೀವನ ಮಾಡಿ